ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ಮಹಾವಿಷ್ಣುವು ಗರುಡನಿಗೆ ಒಬ್ಬ ವ್ಯಕ್ತಿ ಮರಣಕ್ಕೆ ಸಿದ್ಧನಾದಾಗ ಅವನು ಏನು ಮಾಡಬೇಕು, ಅವನ ಮಕ್ಕಳಿಗೆ ಮಾಡಬೇಕಾದ ಕರ್ತವ್ಯಗಳೇನು, ಇದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಆ ವ್ಯಕ್ತಿ ಮಾಡಬೇಕಾದಂತಹ ದಾನ ಕಡೆ ಕಾಲದಲ್ಲಿ ನಾನಿನ್ನು ಸಾಯ್ತೇನೆ ಅಂತ ಹೇಳುವುದು ಖಚಿತವಾದಾಗ ಆ ವ್ಯಕ್ತಿ ಏನು ದಾನಗಳನ್ನು ಮಾಡಬೇಕು, ಅಥವಾ ಮಗನಾದವನು ತನ್ನ ತಂದೆ ತಾಯಿಯಂದಿರಿಂದ ಏನು ದಾನವನ್ನು ಮಾಡಿಸಬೇಕು ಅದನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾನೆ ಭಗವಂತ. ವಿಶೇಷವಾಗಿ ಕೆಲವು ಪವಿತ್ರವಾಗಿರುವಂತಹದ್ದು, ನಮ್ಮ ತುಂಬ ಪಾಪವನ್ನು ಪರಿಹಾರ ಮಾಡುವಂಥದ್ದು, ಅದು ಎಳ್ಳು ದಾನ, ಲೋಹದಾನ, ಹಾಗೆ ಹಿರಣ್ಯ ಅಥವಾ ಬಂಗಾರದ ದಾನ, ಇನ್ನು ಹತ್ತಿಯ ದಾನ ಅಥವಾ ಹತ್ತಿಯಿಂದ ತಯಾರಿಸಿದ ವಸ್ತ್ರದ ದಾನ, ಇನ್ನು ಉಪ್ಪಿನ ದಾನ, ಸಪ್ತಧಾನ್ಯಗಳ ದಾನ, ಭೂಮಿಯ ದಾನ, ಗೋದಾನ, ಒಂದೊಂದೂ ಕೂಡ ಅತ್ಯಂತ ಪವಿತ್ರವಾಗಿರುವಂತಹ ದಾನಗಳು. ಪವಿತ್ರ ಅಂತ ಹೇಳಿದರೆ ನಮ್ಮನ್ನು ಪಾಪದಿಂದ ಪರಿಹಾರ ಮಾಡಿ ಶುದ್ಧ ಮಾಡುವಂಥದ್ದು. ಯಾಕಂದರೆ ಒಬ್ಬ ವ್ಯಕ್ತಿ ಕೊಳೆಯಾಗಿರ್ತಾನೆ, ಮೈಲಿಗೆ ಆಗಿರ್ತಾನೆ ಅಂತ ಹೇಳಿದರೆ ಅವನೊಳಗಿರುವ ಪಾಪದಿಂದಾಗಿ. ಅದಕ್ಕಾಗಿಯೇ ಅವನು ಮರಣಾನಂತರ ಸದ್ಗತಿಯನ್ನು, ಒಳ್ಳೆಯ ಲೋಕವನ್ನು ಪಡೆಯದೇ ಹೋಗ್ತಾನೆ. ಯಾವಾಗ ಆ ಪಾಪವನ್ನು ಕಳೆದುಕೊಂಡ ಆಗ ಅವನು ಶುದ್ಧನಾದ ಅಂತ, ಆವಾಗ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಈ ದಾನಗಳನ್ನು ವಿಶೇಷವಾಗಿ ಮಾಡಬೇಕಾದದ್ದು, ಅಥವಾ ಮಗನಾದವನು ಮಾಡಿಸಬೇಕಾದದ್ದು. ಯಾಕೆ ಈ ದಾನಗಳಿಗೆ ಯಾಕೆ ಅಷ್ಟೊಂದು ಮಹತ್ವ ಅಂತ ಹೇಳಿದರೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಮೊದಲನೆಯದಾಗಿ ಎಳ್ಳು ದಾನ, ತಿಲದಾನ. ಈ ಎಳ್ಳು ದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರೋದು. ಯಾಕೆ ಎಳ್ಳಿಗೆ ಇಷ್ಟು ಮಹತ್ವ? ಸಾಮಾನ್ಯವಾಗಿ ನಾವು ಯಾವುದೇ ಪಿತೃಕಾರ್ಯದಲ್ಲಿ ವಿಶೇಷವಾಗಿ ಎಳ್ಳನ್ನು ಬಳಸ್ತೇವೆ. ಯಾಕೆ ಎಳ್ಳಿಗೆ ಎಷ್ಟು ಮಹತ್ವ ಅಂತ ಹೇಳಿದರೆ, ಮಮ ಸ್ವೇದ ಸಮದ್ಭೂತಾ ಪವಿತ್ರಾ ತ್ರಿವಿಧಾ ತಿಲಾ ಅಸುರ ದಾನವ ದೈತ್ಯ ತೃಪ್ಯಂತಿ ತಿಲದಾನತಃ ಅಂತ ಹೇಳ್ತಾರೆ. ಭಗವಂತನ ಬೆವರಿನಿಂದ ಉಂಟಾದದ್ದು ಪವಿತ್ರವಾದ ಎಳ್ಳುಗಳು ಅಂತ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಅದಕ್ಕೆ ಅದು ಪವಿತ್ರವಾಗಿರುವಂಥವು. ನಮಗೇನೆಂದರೆ ಎಳ್ಳು ಅಂದರೆ ಮೈಲಿಗೆ ಅಂತ ಅನೇಕ ಮಂದಿಗೆ ಒಂದು ಭಾವನೆ ಇದೆ. ನಿಜವಾಗಲೂ ಎಳ್ಳು ಮೈಲಿಗೆ ಅಲ್ಲ, ಮತ್ತು ಎಳ್ಳು ಬಹಳ ಮಡಿ ಶುದ್ಧವಾಗಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಅದು ಭಗವಂತನ ಬೆವರಿನಿಂದ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅಂತೇಳಿದರೆ, ಭಗವಂತನ ಮೈಯಲ್ಲಿ ನಮ್ಮ ಹಾಗೆ ಬೆವರು ಮುಂತಾದವೆಲ್ಲ ಬರುವುದಿಲ್ಲ. ಯಾಕಂದರೆ ನಮ್ಮದಾದರೆ ಪಾಂಚಭೌತಿಕ ದೇಹ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಇವುಗಳಿಂದ ನಿರ್ಮಿತವಾದ ದೇಹ. ದೇವರದ್ದು ಹಾಗಲ್ಲ, ಅದು ಜ್ಞಾನಾನಂದಮಯವಾದ ಶರೀರ. ಅದರಲ್ಲಿ ಬೆವರೆಲ್ಲ ಬರುವುದು ಅಂತಿಲ್ಲ. ಆದರೆ ಭಗವಂತ ಏನು ಅಂತ ಹೇಳಿದರೆ, ಎಳ್ಳಿನ ಸೃಷ್ಟಿ ಮಾಡಲಿಕ್ಕೋಸ್ಕರ ತಾನು ಬೆವರಿನಂತೆ ತನ್ನ ದೇಹದಿಂದ ಎಳ್ಳನ್ನು ಸೃಷ್ಟಿಸಿದ. ಅದಕ್ಕೆ ಬೆವರು ಅಂತ ಕರೆಯುವುದು. ಅಂದರೆ ಭಗವಂತನ ದೇಹದಿಂದ, ಅದು ವಿಶೇಷವಾಗಿ ವರಾಹರೂಪಿ ಭಗವಂತನ ದೇಹದಿಂದ ಉಂಟಾದದ್ದು ಈ ಎಳ್ಳು. ಅದಕ್ಕಾಗಿ ಬಹಳ ಪವಿತ್ರವಾಗಿರುವಂಥದ್ದು. ಇದರ ದಾನದಿಂದಾಗಿ ದೈತ್ಯರಲ್ಲಿ ಯಾರು ಒಳ್ಳೆಯ ದೈತ್ಯರಿದ್ದಾರೆ, ದಾನವರಲ್ಲಿ ಯಾರು ಒಳ್ಳೆಯ ದಾನವರಿದ್ದಾರೆ, ಅಸುರರಲ್ಲಿ ಯಾರು ಒಳ್ಳೆಯ ಅಸುರರಿದ್ದಾರೆ, ಅವರೆಲ್ಲರೂ ಕೂಡ ಸಂತೃಪ್ತರಾಗ್ತಾರಂತೆ. ಅಥವಾ ಯಾವುದೇ ಜಾತಿಯ ಅಸುರರಿರ್ಬೋದು, ದಾನವರಿರ್ಬೋದು, ದೈತ್ಯರಿರ್ಬೋದು, ಅವರು ತೃಪ್ತರಾಗ್ತಾರೆ. ಇವನಿಗೆ ಯಾವುದೇ ವಿಧವಾದಂತಹ ಪೀಡೆಯನ್ನು ಕೊಡ್ಲಿಕ್ಕೆ ಬರುವುದಿಲ್ಲ. ಅಂದರೆ ಅವರೇನು ಪೀಡೆ ಕೊಟ್ಟಾರೆ ನಮಗೆ ಅಂತ ಹೇಳಿದರೆ, ಕಡೆ ಕಾಲದಲ್ಲಾಗಬೇಕಾದರೆ ಇವನ ಮನಸ್ಸನ್ನು ಪ್ರವೇಶಿಸಿ ಇವನ ಮನಸ್ಸಿನಲ್ಲಿ ಕೆಟ್ಟ ಒಂದು ಅಭಿಪ್ರಾಯವನ್ನು, ಕೆಟ್ಟ ಭಾವನೆಗಳನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯತೆ ಉಂಟು. ಈ ದುಷ್ಟಶಕ್ತಿಗಳು, ಅಸುರರು, ದೈತ್ಯರು ಮುಂತಾದವರೆಲ್ಲ. ಅದಕ್ಕೇನೆಂದರೆ ಸಾಯಬೇಕಾದರೆ ಕಡೆಯ ಅಂದರೆ ಸಾಯುವ ಅಂತಿಮ ಕ್ಷಣದಲ್ಲಿ ಇವನಿಗೆ ಕೆಟ್ಟ ಆಲೋಚನೆಗಳು ಬರಬಹುದು, ದುಷ್ಟ ಆಲೋಚನೆಗಳು ಬರಬಹುದು. ಅದು ಅಂದರೆ ಮುಂದಿನ ಜನ್ಮದಲ್ಲಿ ಇವನನ್ನು ಕೆಟ್ಟ ಜನ್ಮದಲ್ಲಿ ಹುಟ್ಟಿಸಬಹುದು, ಅಥವಾ ನರಕಕ್ಕೆ ತಗೊಂಡು ಹಾಕ್ಬೋದು. ಅದರಿಂದಾಗಿ ಹಾಗಾಗಬಾರ್ದು ಅಂತಿದ್ದರೆ ಕಡೆ ಕಾಲದಲ್ಲಿ ಎಳ್ಳಿನ ದಾನವನ್ನು ಕೊಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ವಾಸ್ತವಿಕವಾಗಿ ಈ ಎಳ್ಳು 3 ವಿಧವಾಗಿದೆ. ಬಿಳಿ ಎಳ್ಳು, ಕೆಂಪು ಎಳ್ಳು ಹಾಗೂ ಕಪ್ಪು ಎಳ್ಳು, 3 ಎಳ್ಳಿದೆ. 3 ಕೂಡ ಶ್ರೇಷ್ಠವಾಗಿರುವಂಥದ್ದು ಅಂತ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ತಿಲಾಶ್ವೇತಾ ತಥಾ ಕೃಷ್ಣಾ ದಾನೇನ ಕಪಿಲಾಸ್ತಿಲಾ ಸಂಹರಂತಿ ತ್ರಿಧಾ ಪಾಪಂ ವಾಂಗ್ಮನ ಕಾಯ ಸಂಚಿತಂ.
ಈ ಬಿಳಿ ಎಳ್ಳು, ಕಪ್ಪು ಎಳ್ಳು, ಕೆಂಪು ಎಳ್ಳು ಮೂರನ್ನೂ ದಾನ ಮಾಡುವುದರಿಂದಾಗಿ ನಾವು ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಮಾಡಿದಂತಹ ಏನು ದೋಷಗಳಿದೆ, ಪಾಪಗಳಿದೆ, ಅವುಗಳನ್ನೆಲ್ಲ ಪರಿಹಾರ ಮಾಡುತ್ತದೆ. ಅದಕ್ಕೋಸ್ಕರ ಎಳ್ಳು ದಾನವನ್ನು ನಾವು ಮಾಡಬೇಕಾದದ್ದು. ಇಲ್ಲಿ ಒಂದು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ, ಯಾವುದೇ ಒಂದು ದಾನವನ್ನು ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಮಾಡಬೇಕಾದದ್ದು. ಯಾಕಂದರೆ ನಮ್ಮ ಪಾಪವನ್ನು ಸ್ವೀಕಾರ ಮಾಡುವಂತಹ ಶಕ್ತಿ ಅವರಿಗಿರಬೇಕು. ಯಾರು ಪಾಪವನ್ನು ಸ್ವೀಕಾರ ಮಾಡಿ ಅದನ್ನು ಸುಟ್ಟು ಭಸ್ಮ ಮಾಡುವ ತಾಕತ್ತಿದೆಯೋ ಅಂಥವರಿಗೆ ದಾನ ಕೊಟ್ಟರೆ ನಾವು ಮಾಡಿದಂತಹ ದಾನ ಶ್ರೇಷ್ಠವಾಗಿರ್ತದೆ. ಇಲ್ಲದೇ ಇದ್ದರೆ, ಅಂದರೆ ಕೆಲವರು ಅದಕ್ಕೋಸ್ಕರವೇ ಇರ್ತಾರೆ, ದಾನ ತಗೊಳ್ಳಿಕ್ಕೋಸ್ಕರವೇ ಇರ್ತಾರೆ. ಅವರೇನಂತ ಹೇಳಿದರೆ ದಾನ ತಗೊಳ್ತಾರೆ, ಆದರೆ ಆ ದಾನದಿಂದ ಅವರಿಗೇನು ಪಾಪ ಬಂತು, ಆ ಪಾಪವನ್ನು ಕಳ್ಕೊಳ್ಳಿಕ್ಕೋಸ್ಕರ ಅವ್ರಿಗೇನೂ ಕಾರ್ಯವನ್ನು ಮಾಡೋದಿಲ್ಲ. ಅಂತ ಹೇಳಿದರೆ ಏನು ಕಾರ್ಯ ಅಂದರೆ, ಭಗವಂತನ ನಾಮಸ್ಮರಣೆ ಮಾಡೋದಿರ್ಬೋದು, ಜಪ ಮಾಡುವುದಿರಬಹುದು, ಪೂಜೆ ಮಾಡುವುದಿರಬಹುದು. ಈ ರೀತಿ ಪಾಪ ಪರಿಹಾರಕವಾದ ಯಾವುದನ್ನೂ ಮಾಡದವರಿಗೆ ನಾವು ಎಷ್ಟೇ ದಾನ ಕೊಟ್ಟರೂ ಕೂಡ ಅದು ಕೇವಲ ವ್ಯರ್ಥ ಅಷ್ಟೇ, ಅದು ಏನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಅಂಥವರಿಗೆ ದಾನ ಕೊಡುವುದಕ್ಕಿಂತ ಎಳ್ಳಿನ ದಾನವನ್ನು ಹಸುವಿಗಾದರೂ ಕೊಡ್ಬೋದು. ಹಸುವಿಗೆ ನಾವು ಎಳ್ಳಿನ ದಾನ ಕೊಟ್ಟರು ಇದಕ್ಕಿಂತ ಅಂದರೆ ಯಾರಿಗೂ ಕೊಡುವುದಕ್ಕಿಂತ ಹಸುವಿಗೆ ಕೊಡುವುದು ಶ್ರೇಷ್ಠವಾಗಿರುವಂಥದ್ದು. ಅದು ದೇಶೀಯ ಹಸು. ಅದಕ್ಕೆ ಎಳ್ಳಿಗೆ ಸ್ವಲ್ಪ ಬೆಲ್ಲವನ್ನು ಬೆರಕೆ ಮಾಡಿ ನಾವು ಕೊಡುವುದರಿಂದ ಅದು ಕೂಡ ಆಗಬಹುದು. ಆದರೆ ಶ್ರೇಷ್ಠವಾದದ್ದೇನೆಂದರೆ ಬ್ರಾಹ್ಮಣರಿಗೆ ದಾನವನ್ನು ಕೊಡುವಂಥದ್ದು, ಅದು ಶ್ರೇಷ್ಠವಾಗಿರುವಂಥದ್ದು ಅಂತ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ನಂತರ ಎರಡನೆಯ ದಾನ ಲೋಹದಾನ. ಲೋಹದಾನ ಅಂತೇಳಿದರೆ ಈ ಕಬ್ಬಿಣದ ದಾನವನ್ನು ಮಾಡುವಂಥ, ಅಥವಾ ಕಬ್ಬಿಣದಿಂದ ಉಂಟಾದಂತಹ ಯಾವುದೇ ಒಂದು ವಸ್ತುವನ್ನು ದಾನ ಮಾಡುವಂಥದ್ದು. ಇದರಿಂದ ಏನಾಗ್ತದೆ ಅಂತೇಳಿದರೆ, ಅವನಿಗೆ ಯಮನ ಮಾರ್ಗದಲ್ಲಿ, ಅಂದರೆ ನಾವು ಹಿಂದೆ ಕೇಳಿದ್ದೇವೆ, ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗಿನಿಂದ ಯಮ ಮಾರ್ಗದಲ್ಲಿ ಸಾಗಿ ಆಮೇಲೆ ಯಮನ ಪಟ್ಟಣವನ್ನು ಸೇರಿಕೊಳ್ತಾನೆ ಅಂತ. ಆ ರೂಟ್ ಏನಿದೆ ಅದರಲ್ಲಿ ಇವನು ಯಾವುದೇ ವಿಧವಾದಂತಹ ಕಷ್ಟವನ್ನು ಅನುಭವಿಸ್ತೇ ಹೋಗ್ತಾನೆ. ಮತ್ತು ಇನ್ನೊಂದೇನು ಅಂತೇಳಿದರೆ, ಯಮನ ಕೈಯಲ್ಲಿ ಅನೇಕ ಆಯುಧಗಳಿದೆ. ಕೊಡ್ಲಿ ಇದೆ, ಒನಕೆ ಇದೆ, ಕೋಲು, ಕತ್ತಿ ಹಾಗೂ ಈ ಚೂರಿ ಮುಂತಾದಂತಹ ಆಯುಧಗಳೆಲ್ಲ ಇದೆ. ಅಂದರೆ ಲೋಹದಿಂದ ತಯಾರು ಮಾಡಿದ್ದು. ಈ ಲೋಹದಿಂದ ತಯಾರು ಮಾಡಿದ ಆಯುಧಗಳಿಂದಾಗಿ ಇವನಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಇಲ್ಲದೇ ಇದ್ದರೆ ನರಕದಲ್ಲಿ ಇವುಗಳಿಂದ ಇವನು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದು ಈ ಲೋಹದಾನದಿಂದ ಇಲ್ಲ ಅಂತಾಗತ್ತೆ. ಅದಕ್ಕೆ ಲೋಹದಾನವನ್ನು ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ಈ ಲೋಹದಾನವನ್ನು ಮಾಡಬೇಕಾದ್ರೆ ಒಂದು ವಿಶೇಷವನ್ನು ಭಗವಂತ ತಿಳಿಸ್ತಾನೆ. ಲೋಹದಾನಂಚ ದಾತವ್ಯಂ ಭೂಮಿಯುಕ್ತೇನ ಪಾಣಿನ. ಈ ಲೋಹದಾನವನ್ನು ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ನೆಲಕ್ಕೆ ಮುಟ್ಟಿಸಿ ನಮ್ಮ ಕೈಯನ್ನು ದಾನವನ್ನು ಮಾಡಬೇಕು ಅಂತ ಅದನ್ನೊಂದು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಈ ಲೋಹದಾನ ಬದಲಿಗೆ ಕೆಲವರು ಬೆಳ್ಳಿಯ ದಾನವನ್ನು ಮಾಡುವುದುಂಟು, ಅಂದರೆ ದಶದಾನ ಅಂತ. ಅದರಲ್ಲಿ ಈ ಬೆಳ್ಳಿಯನ್ನು ಕೂಡ ದಾನ ಮಾಡುವುದುಂಟು. ಅದರಿಲ್ಲದಿದ್ದರೆ ಕಬ್ಬಿಣವನ್ನು ದಾನವನ್ನು ಮಾಡ್ಬೋದು. ನಂತರ ಅಷ್ಟು ಮಾತ್ರ ಅಲ್ಲ, ಈ ಲೋಹದಾನದಿಂದ ಇನ್ನೂ ಏನು ಪ್ರಯೋಜನ ಅಂದರೆ, ಯಮನ ಭಟರು ಬರ್ತಾರೆ ಎಂದು ನಾವು ಕೇಳಿದ್ದೇವೆ. ಪಾಶ ಹಾಕಿ ಎಳ್ಕೊಂಡು ಹೋಗ್ತಾರೆ ಅಂತ. ಆ ಯಮ ಭಟರು ಯಾರು ಅಂತ ಹೇಳಿದರೆ, ಅವರ ಹೆಸರುಗಳು ಊರಣ, ಶ್ಯಾಮಸೂತ್ರ, ಶುಂಡ, ಮರ್ಕ, ಉದುಂಬರ, ಶೇಷಂಬಲ. ಇವರೆಲ್ಲರೂ ಈ ಲೋಹದಾನದಿಂದ ಸಂತೃಪ್ತರಾಗ್ತಾರಂತೆ. ಇವನಿಗೆ ಈ ಮರಣಾನಂತರ ಕರ್ಕೊಂಡು ಹೋಗಬೇಕಾದ್ರೆ ಯಾವುದೇ ಪೀಡೆಯನ್ನು ಕೊಡುವುದಿಲ್ಲ. ಅಂದರೆ ಅವರು ಕೆಟ್ಟವರಾಗಿ ವರ್ತಿಸದೆ ಒಳ್ಳೆಯವರಾಗಿ ವರ್ತಿಸ್ತಾರೆ ಎಂದು ತಿಳಿಸ್ತಾನೆ. ನಂತರ ಮುಂದಿನ ದಾನ ಅದೇ ಸ್ವರ್ಣದಾನ, ಬಂಗಾರದ ದಾನ. ಅದು ಅತ್ಯಂತ ಶ್ರೇಷ್ಠವಾದ ದಾನ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಯಾವ ದಾನದಿಂದಾಗಿ ಮೂರು ಲೋಕದಲ್ಲಿರುವ ಎಲ್ಲರೂ ಸಂತೃಪ್ತರಾಗ್ತಾರೆ. ದತ್ತೇನ ತೇನ ತೃಪ್ಯಂತಿ ಭೂರ್ಭುವ ಸ್ವರ್ಗವಾಸಿನಃ. ಈ ಭೂಮಿಯಲ್ಲಿರುವಂಥವರು, ಸ್ವರ್ಗದಲ್ಲಿರುವಂಥವರು, ಎಲ್ಲ ಕಡೆ ಇರುವಂತಹ ಯಾವ ದೇವತಾ ವರ್ಗ ಇದೆ ಅವರೆಲ್ಲರೂ ಸಂತೃಪ್ತರಾಗ್ತಾರಂತೆ. ಋಷಿಗಳು ಸಂತೃಪ್ತರಾಗ್ತಾರಂತೆ. ಆ ಯಮಧರ್ಮನ ಸಭೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಸಂತೃಪ್ತರಾಗ್ತಾರಂತೆ ಬಂಗಾರದ ದಾನದಿಂದಾಗಿ. ಅದಕ್ಕಾಗಿ ಬಂಗಾರವನ್ನು ತಾನು ದಾನ ಮಾಡಬೇಕಾದದ್ದು. ವಿಶೇಷವಾಗಿ ಈ ಬಂಗಾರವನ್ನು ದಾನ ಮಾಡುವುದರಿಂದಾಗಿ ಅವನಿಗೆ ಪ್ರೇತವಾಗುವ ಏನಾದರೂ ಪಾಪಗಳಿದ್ದರೆ ಪರಿಹಾರ ಆಗತ್ತೆ. ಅವನು ಪ್ರೇತವಾಗದೆ ಮರಣಾನಂತರ ತಾನು ಯಮಲೋಕದಲ್ಲಿ ಆರಾಮವಾಗಿ ವಾಸಿಸ್ತಾನೆ. ಅಂದರೆ ನಾವು ಹಿಂದೆ ಕೇಳಿದಾಗೆ ಯಮಲೋಕದಲ್ಲಿ ಪೂರ್ವ, ಪಶ್ಚಿಮ, ಉತ್ತರದ ಬಾಗಿಲುಗಳಿದೆ. ಆ ಬಾಗಿಲುಗಳಲ್ಲಿ ಹೋಗಿ ಯಮಲೋಕದಲ್ಲಿ ಇವನು ಆರಾಮವಾಗಿರ್ತಾನೆ.
ಬಹಳ ಕಾಲದವರೆಗಿರ್ತಾನೆ ಬಂಗಾರದ ದಾನದಿಂದಾಗಿ. ಅದಕ್ಕೆ ಬಂಗಾರವನ್ನು ದಾನ ಮಾಡಬೇಕಾದದ್ದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಮುಂದೆ ಅವನು ಹುಟ್ಟಿದರೂ ಕೂಡ ಒಳ್ಳೆ ರಾಜನಾಗಿ ಹುಟ್ಟಿ ಬರ್ತಾನೆ, ಅತ್ಯಂತ ಸುಂದರನಾಗಿ ಅಥವಾ ಸುಂದರಿಯಾಗಿ ಹುಟ್ಟಿ ಬರ್ತಾಳೆ, ಧಾರ್ಮಿಕನಾಗಿ ಹುಟ್ಟಿ ಬರ್ತಾನೆ, ಒಳ್ಳೆಯ ವಾಗ್ಮಿಯಾಗಿ ಹುಟ್ಟಿ ಬರ್ತಾನೆ. ಇವೆಲ್ಲವೂ ಕೂಡ ಬಂಗಾರದ ದಾನಕ್ಕೆ ಇರುವಂತಹ ಪ್ರಯೋಜನ. ಅದಕ್ಕೆ ಬಂಗಾರವನ್ನು ದಾನ ಮಾಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅಂದರೆ ಬಂಗಾರದ ದಾನ ಅಂದರೆ ಶುದ್ಧವಾದ ಬಂಗಾರದ ದಾನವೇ ಹೊರತು ನಾವು ಯಾವುದೋ ತಾಮ್ರಕ್ಕೆ ಕೋಟಿಂಗ್ ಮಾಡಿ ಬಂಗಾರದ ಕೋಟಿಂಗ್ ಮಾಡಿ ಮಾಡುವಂತಹ ದಾನ ಅಲ್ಲ, ಅಥವಾ ಬೆಳ್ಳಿಗೆ ಬಂಗಾರದ ಕೋಟಿಂಗ್ ಮಾಡಿ ಮಾಡುವಂತಹ ದಾನ ಅಲ್ಲ. ಶುದ್ಧ ಆ ಬಂಗಾರದ ಲೋಹ ಏನಿದೆ ಅದನ್ನು ದಾನ ಮಾಡಬೇಕಾದದ್ದು. ಮುಂದಿನದ್ದು ಹತ್ತಿಯ ದಾನ. ಈ ಹತ್ತಿಯ ದಾನದಿಂದ ಯಮನ ದೂತರೇನಿದ್ದಾರೆ ಅವರಿಂದ ಇವನಿಗೆ ಯಾವುದೇ ಭಯ ಉಂಟಾಗುವುದಿಲ್ಲ. ಹತ್ತಿಯ ದಾನವನ್ನು ಮಾಡಬಹುದು. ಅದರ ಹತ್ತಿಯಿಂದ ಮಾಡಿದ ಬತ್ತಿಯ ದಾನವನ್ನು ಮಾಡ್ಬೋದು. ತಾವೇ ಕೈಯಿಂದ ಹತ್ತಿಯಿಂದ ಬತ್ತಿ ಮಾಡಿ ಅದನ್ನು ದಾನ ಮಾಡ್ಬೋದು. ಅಥವಾ ಹತ್ತಿಯಿಂದ ತಯಾರಿಸಿದ ಶುದ್ಧ ಬಟ್ಟೆಯನ್ನು ದಾನ ಮಾಡ್ಬೋದು. ಅಂದರೆ ಶುದ್ಧವಾದ ಹತ್ತಿಯಿಂದ ತಯಾರಿಸಿದ ಬಟ್ಟೆ ಆಗಿರಬೇಕು, ಅದನ್ನು ದಾನ ಮಾಡಬಹುದು. ಇದರಿಂದ ಯಮಭಟರ ಕಾಟ ಇಲ್ಲ ಅವನಿಗೆ. ಮುಂದಿನದ್ದು ಲವಣ ದಾನ, ಉಪ್ಪನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಈ ಉಪ್ಪನ್ನು ದಾನ ಮಾಡುವುದರಿಂದಾಗಿ ಅವನಿಗೆ ಯಮನಿಂದ ಭಯ ಉಂಟಾಗುವುದಿಲ್ಲ, ಯಮನ ಭಯ ನಿವಾರಣೆ ಆಗತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇವೆಲ್ಲವೂ ಕೂಡ ಶ್ರೇಷ್ಠರಾದ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕಾದದ್ದು. ಯಾಕೆ ಬ್ರಾಹ್ಮಣರಿಗೆ ಅಂತ ಹೇಳ್ತಾ ಇರುವುದು ಅಂತ ಹೇಳಿದರೆ ಯಾವ ಕಾರಣದಿಂದಲೂ ಅಲ್ಲ, ಪಾಪವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇರಬೇಕು. ಬ್ರಾಹ್ಮಣರಲ್ಲಿಯೂ ಕೂಡ ಕೇವಲ ಜಾತಿಯಲ್ಲಿ ಬ್ರಾಹ್ಮಣನಾದವನಿಗೆ ಕೊಟ್ಟು ಪ್ರಯೋಜನ ಇಲ್ಲ. ಮತ್ತು ಯಾರು ಬ್ರಾಹ್ಮಣನಾಗಿದ್ದು ತಾನು ಆದಷ್ಟು ದೇವರ ಧ್ಯಾನ, ಪೂಜೆ, ಜಪ, ಅನುಷ್ಠಾನ ಮುಂತಾದವುಗಳನ್ನೆಲ್ಲ ಮಾಡಿಕೊಂಡು ದೇವರಿಗಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಅವರ ಅಪ್ಪಣೆಯ ಮೇರೆಗೆ ಯಾವುದೇ ದಾನವನ್ನು ಮಾಡಬೇಕಾದ್ರೆ ಅವರ ಅಪ್ಪಣೆಯ ಮೇರೆಗೆ ಮಾಡಬೇಕಾದದ್ದು. ಆದರೆ ಕಡೆಕಾಲದಲ್ಲಾಗಬೇಕಾದರೆ, ಪ್ರಾಣೋತ್ಕರ್ಮಣದಲ್ಲಾಗಬೇಕಾದರೆ ನಾವು ಅಂಥವನು ಇಂಥವನಂತೂ ನೋಡುವಂಥದ್ದಲ್ಲ. ಮತ್ತೇನು ಅಂತ ಹೇಳಿದರೆ ಅವನು ಜನಿವಾರ ಹಾಕ್ಕೊಂಡಿದ್ದಾನೆ ಅಂತ ಹೇಳಿದರೆ ಬ್ರಾಹ್ಮಣ ಅಂತ, ಅಂದರೆ ಅಷ್ಟು ಮಿನಿಮಮ್ ಬ್ರಾಹ್ಮಣ ಜಾತಿಯಲ್ಲಿ ಬಂದರೆ ಸಾಕು ಅವನಿಗೆ ದಾನವನ್ನು ಮಾಡಬೇಕಾದದ್ದು. ಯಾಕಂತ ಹೇಳಿದರೆ ಇವರು ಒಳ್ಳೆಯವರು ಕೆಟ್ಟವರು ಅಂತ ನೋಡುವಷ್ಟು ಅಲ್ಲಿ ನಮಗೆ ಟೈಮ್ ಇರುವುದಿಲ್ಲ ಪ್ರಾಣೋತ್ಕ್ರಮಣ ಆಗಬೇಕಾದರೆ. ಅದಕ್ಕೋಸ್ಕರ ಜಾತಿಯಲ್ಲಿ ಬ್ರಾಹ್ಮಣನಾಗಿದ್ದರೆ ಕೂಡ ಆ ಕಡೆ ಕಾಲದಲ್ಲಿ ಮಾಡಬೇಕಾದದ್ದು. ಮತ್ತು ಇನ್ನೊಂದು ಏನಂದರೆ 7 ಧಾನ್ಯಗಳು ಅದನ್ನು ದಾನ ಮಾಡಬೇಕಾದದ್ದು ಅಂತ ಹೇಳ್ತಾರೆ. ಯಾವುದು 7 ಧಾನ್ಯಗಳು ಅಂತ ಹೇಳಿದರೆ ಭತ್ತ ಅಥವಾ ಅಕ್ಕಿ, ಜವೆಗೋಧಿ, ಗೋಧಿ, ಹೆಸರು, ಉದ್ದು, ನವಣೆ, ಕಡಲೆ, ಈ 7 ಧಾನ್ಯಗಳು ಇವುಗಳನ್ನು ದಾನ ಮಾಡಬೇಕಾದದ್ದು. ಒಂದೊಮ್ಮೆ 7 ಧಾನ್ಯಗಳಾಗದೇ ಇದ್ದರೆ ಕಡೆಗೆ ಈ ಅಕ್ಕಿಯನ್ನಾದರೂ ಭತ್ತವನ್ನಾದರೂ ದಾನ ಮಾಡಬೇಕಾದದ್ದು. ಮತ್ತೇನಂತ ಹೇಳಿದರೆ ಈ ದಾನದಿಂದಾಗಿ ಚಿತ್ರಗುಪ್ತಾದಿಗಳು ಕೂಡ ಸಂತೃಪ್ತರಾಗ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಯಮನ ಪಟ್ಟಣದಲ್ಲಿ ಹಿಂದೆ ಚಿತ್ರಗುಪ್ತರು, ಶ್ರವಣ ದೇವತೆಗಳು ಮುಂತಾದವರೆಲ್ಲ ಇರ್ತಾರೆ ಅಂತ ಹೇಳ್ತಾರೆ. ಅವರೂ ಕೂಡ ಈ ದಾನದಿಂದ ಸಂತೃಪ್ತರಾಗ್ತಾರೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಮುಂದಿನದ್ದು ಭೂದಾನ. ಈ ಭೂದಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ. ಎಲ್ಲಿವರೆಂದರೆ ಗೋಚರ್ಮ ಮಾತ್ರಂ ವಸುಧಾ ದತ್ತಾ ಪಾತ್ರೆ ವಿಧಾನತಃ ಪುನಾತಿ ಬ್ರಹ್ಮಹತ್ಯಾಯ ದೃಷ್ಟಮೇತನ್ ಮುನೀಶ್ವರೈಹಿ. ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ, ಈ ಒಂದು ಗೋವಿನ ಚರ್ಮದಷ್ಟು ಭೂದಾನವನ್ನು ಮಾಡಿದರೂ ಕೂಡ ಅವನನ್ನು ಪವಿತ್ರಗೊಳಿಸ್ತದೆ. ಅವನು ಎಂಥ ಪಾಪ ಮಾಡಿದರು, ಬ್ರಹ್ಮಹತ್ಯಾದಿ ಮಹಾಪಾಪಗಳು ಅವುಗಳನ್ನು ಮಾಡಿದರೂ ಕೂಡ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ಈ ಭೂದಾನಕ್ಕಿದೆ. ಅದಕ್ಕೋಸ್ಕರ ಭೂಮಿಯನ್ನು ದಾನ ಮಾಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಇದರ ಫಲ ಹಿಂದೆ ಮುನಿಗಳೆಲ್ಲ ಕಂಡಿದ್ದಾರೆ. ಭೂದಾನವನ್ನು ಮಾಡಿದಂತಹ ವ್ಯಕ್ತಿ ಪಾಪವನ್ನು ಕಳ್ಕೊಂಡು ಹೇಗೆ ಸ್ವರ್ಗಾದ ಲೋಕಗಳನ್ನು ಪಡೆದಿದ್ದಾನೆ ಅಂತ. ಅದಕ್ಕೋಸ್ಕರ ಭೂದಾನವನ್ನು ಮಾಡಬೇಕಾದದ್ದು. ಬೇರೆ ಯಾವ ದಾನದಿಂದಲೂ ಕೂಡ ದೊರಕದ ಫಲ ಈ ದಾನದಿಂದ ಸಿಗ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಭೂದಾನವನ್ನು ರಾಜರಾದವರು ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅವನು ಆಡಳಿತವನ್ನು ನಡೆಸಬೇಕಾದರೆ ಏನು ಪಾಪಗಳನ್ನು ಮಾಡಿರ್ತಾರೆ. ಯಾಕಂದರೆ ಒಬ್ಬ ರಾಜ ಆಡಳಿತವನ್ನು ನಡೆಸಬೇಕಾದರೆ ತುಂಬ ಪಾಪಗಳಾಗಿರಬಹುದು. ಯಾಕಂತ ಹೇಳಿದರೆ ತಾನು ಅಪರಾಧ ಮಾಡದವರಿಗೆ ಶಿಕ್ಷೆಯನ್ನು ವಿಧಿಸಿರುವಂಥದ್ದು.
ಅಥವಾ ಹೆಚ್ಚು ತೆರಿಗೆಯನ್ನು ಪ್ರಜೆಗಳ ಮೇಲೆ ವಿಧಿಸಿರುವಂಥದ್ದು, ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಪ್ರಜೆಗಳಿಗೆ ಸಂಕಷ್ಟವನ್ನು ಕೊಟ್ಟಿರುವಂಥದ್ದು, ಇವುಗಳೆಲ್ಲ ಅನೇಕ ಪಾಪಗಳು ಪರಿಹಾರ ಆಗುತ್ತೆ. ಯಾರಿಗೆ ಅಂತ ಹೇಳಿದರೆ ಈ ದಾನವನ್ನು, ಭೂದಾನವನ್ನು ಮಾಡುವುದರಿಂದಾಗಿ ಬ್ರಾಹ್ಮಣರಿಗೆ. ಅದು ಭೂದಾನ ಅಂದರೆ ಎಂತಹ ಭೂಮಿಯನ್ನು ದಾನ ಮಾಡಬೇಕು ಅಂದರೆ ಬರಡು ಭೂಮಿಯನ್ನು ದಾನ ಮಾಡುವುದಲ್ಲ, ಅಥವಾ ಯಾವುದಕ್ಕೂ ಪ್ರಯೋಜನ ಇಲ್ಲದ ಭೂಮಿಯನ್ನು ದಾನ ಮಾಡುವಂಥದ್ದಲ್ಲ. ಮತ್ತೇನೆ ಪೃಥಿವೀ ಸಸ್ಯ ಸಂಪೂರ್ಣ, ಪೃಥಿವೀಂ ಸಸ್ಯ ಸಂಪೂರ್ಣ ಯೋ ದದಾತಿ ದ್ವಿಜಾತಯೇ ಸ ಪ್ರಯಾತೀಂದ್ರ ಭುವನೇ ಪೂಜ್ಯಮಾನಃ ಸುರಾಸುರೈ. ಒಳ್ಳೆ ಸಸ್ಯಗಳಿಂದ ಕೂಡಿದ ಅಂದರೆ ಫಲವತ್ತಾದ ಭೂಮಿ, ಫಲವತ್ತಾದ ಭೂಮಿಯನ್ನು ಯಾರು ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ ಅವನು ಇಂದ್ರಲೋಕದಲ್ಲಿ ಇಂದ್ರಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟವನಾಗಿ ಆನಂದವಾಗಿರ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾನೆ. ಅತ್ಯಲ್ಪ ಫಲದಾನಾನಿ ಸ್ಯುಹು ಅನ್ಯದಾನಾನಿ ಕಶ್ಯಪ. ಪೃಥಿವೀ ದಾನಜಂ ಪುಣ್ಯಂ ಅಹನಿ ವರ್ಧತೆ. ಬೇರೆ ಎಲ್ಲ ದಾನಗಳೇನಿದೆ ಅದು ಈ ದಾನವನ್ನು ಹೋಲಿಸಿದರೆ, ಭೂದಾನವನ್ನು ಹೋಲಿಸಿದರೆ ತುಂಬ ಕಡಿಮೆ ಆಗಿರುವಂಥದ್ದು. ಯಾಕಂದರೆ ಈ ಭೂದಾನ ಏನಿದೆ ಅದರ ಫಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರ್ತದೆ ಅಂತ ಹೇಳ್ತಾರೆ. ಅಂದರೆ ಅವನು ಆ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅಲ್ಲಿ ಇನ್ನಷ್ಟು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಒಬ್ಬ ಬ್ರಾಹ್ಮಣ ನಾವು ದಾನ ಕೊಟ್ಟ ಭೂಮಿಯಲ್ಲಿ ತಾನು ವಾಸಿಸ್ತಾ ಇದ್ದಾನೆ, ಅಲ್ಲಿ ತಾನು ಪುಣ್ಯ ಕಾರ್ಯಗಳನ್ನು, ಭಗವಂತನ ಆರಾಧನೆಗಳನ್ನು ಮಾಡ್ತಾ ಇದ್ದಾನೆ ಅಂದರೆ ಅದರ ಪುಣ್ಯ ಎಲ್ಲಿ ಇವನಿಗೆ ಬರ್ತದೆ, ಈ ವ್ಯಕ್ತಿಗೆ ಬರ್ತಾ ಇರ್ತದೆ, ಭೂದಾನವನ್ನು ಮಾಡಿದ ವ್ಯಕ್ತಿಗೆ. ಅದಕ್ಕೋಸ್ಕರ ಭೂದಾನವನ್ನು ವಿಶೇಷವಾಗಿ ಮಾಡಬೇಕಾದದ್ದು ಅಂತ ಹೇಳ್ತಾ, ಯಾರು ರಾಜನಾಗಿದ್ದುಕೊಂಡು ಭೂದಾನವನ್ನು ಮಾಡುವುದಿಲ್ವೋ ಅಂತಹ ವ್ಯಕ್ತಿ, ಅದು ಯಾವ ಕಾರಣದಿಂದ ಅಂತ ಹೇಳಿದರೆ ಅಭಿಮಾನತಃ, ಅಹಂಕಾರದಿಂದ, ನಾಸ್ತಿಕನಾಗಿ ಭೂದಾನವನ್ನು ಮಾಡೋದಿಲ್ವೋ ರಾಜನಾದವನು, ಅಂತಹ ವ್ಯಕ್ತಿ ನರಕದಲ್ಲಿ ತಾನು ಬಹಳ ಕಾಲದವರೆಗೆ ವಾಸ ಮಾಡ್ತಾನೆ. ಎಲ್ಲಿವರೆಗೆ ಭೂಮಿ ಇರ್ತದೋ ಅಲ್ಲಿ ತನಕ ನರಕದಲ್ಲಿ ವಾಸ ಮಾಡ್ತಾನೆ. ಅದಕ್ಕೋಸ್ಕರ ರಾಜನಾಗಿರುವಂಥವನು, ಒಬ್ಬ ದೊಡ್ಡ ಜಮೀನ್ದಾರನಾಗಿರುವಂಥವನು ತಾನು ಭೂಮಿಯನ್ನು ದಾನ ಮಾಡಲೇಬೇಕು ಅಂತ ಹೇಳ್ತಾನೆ. ಒಂದೊಮ್ಮೆ ನಮಗೆ ಭೂಮಿ ಇಲ್ಲ, ನಾವಿರುವುದೇ ಬಾಡಿಗೆ ಮನೆಯಲ್ಲಿ, ಇನ್ನು ನಾವು ಭೂದಾನ ಎಲ್ಲಿಂದ ಮಾಡುವಂಥದ್ದು, ಈ ರೀತಿ ಪ್ರಶ್ನೆ ಬರಬಹುದು. ಅಂತಹ ವ್ಯಕ್ತಿಗಳು ಅಂದರೆ ಯಾರು ಬಡವರು, ಯಾರಿಗೆ ಸಾಧ್ಯ ಇಲ್ವೋ ಅವರು ಆ ಭೂದಾನದ ಬದಲಿಗೆ ತಾವು ಗೋಪೀಚಂದನವನ್ನು ದಾನವನ್ನು ಮಾಡಬಹುದು. ಇನ್ನು ಮುಂದಿನದ್ದು ಹೇಳ್ತಾರೆ ಗೋದಾನ. 5 ವಿಧವಾದ ಗೋದಾನವನ್ನು ಹೇಳ್ತಾರೆ. ಕಡೆ ಕಾಲದಲ್ಲಿ ಮಾಡಬೇಕಾದದ್ದು 5 ವಿಧವಾದ ಗೋದಾನ. ಯಾವುದು ಅಂತ ಹೇಳಿದರೆ, ಮೊದಲನೇದಾಗಿ ಅಂತಧೇನುದಾನ ಅಂತ. ಈ ಅಂತಧೇನುದಾನವನ್ನು ಯಾಕೋಸ್ಕರ ಕೊಡುವಂಥದ್ದು ಅಂತೇಳಿದರೆ, ಈ ಅಷ್ಟದಾನದಲ್ಲಿ ಸೇರಿದ ಹಾಗೆ. ಹಿಂದೆ ನಾವು ಏನು ಬೇರೆ ಬೇರೆ ದಾನಗಳನ್ನು ಸೇರಿದ್ವು ಅಂದರೆ ನಮ್ಮ ಪಾಪವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಕೊಡುವಂತಹ ಗೋದಾನ. ಅದರಲ್ಲಿ ಒಂದು ಅಂತಧೇನುದಾನ ಅಂತ, ಎರಡನೆಯದ್ದು ರುದ್ರಧೇನುದಾನ ಅಂತ. ಇದು ಇನ್ನೊಂದು ಎರಡನೆಯ ಗೋವನ್ನು ದಾನ ಮಾಡಬೇಕಾಗಿರುವಂಥದ್ದು. ಇದು ಯಾಕೋಸ್ಕರ ಅಂತ ಹೇಳಿದರೆ, ಅವನು ಮರಣಕಾಲದಲ್ಲಿ ತುಂಬ ಅವನಿಗೆ ವೇದನೆ ಆಗಬಾರದು ಅಂತ, ಸಾಯುವ ಸಂದರ್ಭದಲ್ಲಿ ಯಾವುದೇ ನೋವಾಗದೆ ತಾನು ಆರಾಮವಾಗಿ ಈ ದೇಹವನ್ನು ಬಿಟ್ಟು ಹೋಗಬೇಕು ಎನ್ನುವ ಕಾರಣದಿಂದಾಗಿ ಆ ರುದ್ರಧೇನುವನ್ನು ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮೂರನೆಯದ್ದು ಋಣಧೇನುದಾನ. ಇದ್ಯಾಕೋಸ್ಕರ ಅಂತ ಹೇಳಿದರೆ, ಇಲ್ಲಿ ಇವನು ಯಾರಿಂದಲೋ ಏನಾದರೂ ಋಣ ಮಾಡಿರ್ಬೋದು, ಸಾಲ ಮುಂತಾದವುಗಳನ್ನು ಮಾಡಿರ್ಬೋದು. ಸಾಲ ಅಂತ ಹೇಳಿದರೆ ದುಡ್ಡು ಅಂತಲೇ ಅಲ್ಲ, ಬೇರೆ ಬೇರೆ ರೀತಿಯಿಂದ, ಅಂದರೆ ಇನ್ನೊಬ್ಬರ ವಸ್ತುವನ್ನು ನಾವು ಉಪಯೋಗ ಮಾಡಿದ್ದೇವೆ ಇಲ್ಲಿ ಅಂತ ಹೇಳಿದರೆ ಅವರ ಋಣ ನಮ್ಮ ಮೇಲಿದೆ ಅಂತ. ಏನೂ ಇಲ್ಲ, ಒಂದು ಬೇಸಿಗೆಯಲ್ಲಿ ತುಂಬ ಬಿಸಿಲಿದೆ ಅಂತ ಒಂದು ಮರದ ನೆರಳಿಗೆ ಹೋಗಿ ನಿಂತೆ ನಾನು, ಅದರಿಂದ ಆರಾಮವಾಯಿತು. ಆ ಮರದ ಋಣ ನನ್ನ ಮೇಲಿದೆ, ಯಾಕಂದರೆ ನನಗದು ಆಶ್ರಯ ಕೊಟ್ಟಿದೆಯಲ್ವ, ಅದಕ್ಕೆ ಬದಲಿಗೆ ನಾನೇನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಹೀಗೆ ಕಡೆಗೊಂದು ನಾವು ಜೇನುತುಪ್ಪವನ್ನು ಸ್ವೀಕಾರ ಮಾಡ್ತೇವೆ. ಆ ಜೇನುತುಪ್ಪ ಜೇನು ತಯಾರು ಮಾಡಿದ್ದು, ಆ ಜೇನಿನ ಋಣ ನಮ್ಮ ಮೇಲಿದೆ. ಇದು ಸೂಕ್ಷ್ಮವಾಗಿರುವಂಥದ್ದು. ಏನು ಬೇಡ, ಮನೆಗೆ ಯಾರೋ ಕೆಲಸದವರು ಬರ್ತಾಳೆ, ಆ ಕೆಲಸದ ವ್ಯಕ್ತಿ ಕೆಲಸ ಮಾಡಿಕೊಡ್ತಾರೆ. ವಾಸ್ತವಿಕವಾಗಿ ನಾವು ಅವರಿಗೆ ಸಂಬಳ ಅಂತ ಕೊಡ್ತೇವೆ, ಆದರೆ ನಾವು ಕೊಡುವಂತಹ ಸಂಬಳ ಅವರು ಮಾಡಿದ ಕೆಲಸಕ್ಕೆ ಸರಿ ಇಲ್ಲ ಅಂತ ಹೇಳಿದರೆ ಅದಕ್ಕಿಂತ ಅವಳು ಹೆಚ್ಚು ಕೆಲಸ ಮಾಡ್ತಾ ಇದ್ದಾಳೆ. ನಾನು ಸಂಬಳ ಕೊಡುವುದು ಕಡಿಮೆ ಆಗ್ತಾ ಇದೆ, ಆವಾಗ ಋಣ ಹಾಗೆ ಉಳ್ಕೊಂಡಿರ್ತದೆ. ಅವಳೇನು ಹೆಚ್ಚು ಕೆಲಸ ಮಾಡಿದಾಳೆ ಕೆಲಸದವಳು, ಆ ಋಣ ನಮ್ಮ ಮೇಲೆ ಹಾಗೆ ಉಳ್ಕೊಂಡಿರ್ತದೆ. ಹೀಗೆ ನಾವು ಅನೇಕ ಋಣಗಳು, ನೋಡಿದ ಋಣ ಇರ್ಬೋದು, ಕೇಳಿದ ಋಣ ಇರ್ಬೋದು, ಮುಟ್ಟಿದ ಋಣ, ತುಂಬ ಋಣಗಳಿದೆ. ಆ ಎಲ್ಲ ಋಣವನ್ನು ಕಳ್ಕೊಳ್ಬೇಕು.
ಆ ಋಣವನ್ನು ಕಳ್ಕೊಳ್ಳಿಕ್ಕೋಸ್ಕರ ಋಣದೇನು ದಾನ ಮಾಡುವಂಥದ್ದು. ಇನ್ನು ವಿಶೇಷವಾಗಿ ಪಿತೃಋಣ, ಋಷಿ ಋಣ, ದೇವಋಣ, ಈ ಎಲ್ಲ ಋಣಗಳಿದೆ. ಅದನ್ನು ಕಳ್ಕೊಳ್ಳಿಕ್ಕೋಸ್ಕರ ನಾವು ಈ ಋಣಧೇನುವನ್ನು ದಾನ ಮಾಡುವಂಥದ್ದು. ನಾಲ್ಕನೆಯದು ಮೋಕ್ಷಧೇನು ದಾನ. ಮೋಕ್ಷಧೇನು ಅಂತ ಹೇಳಿದರೆ ಕಡೆ ಕಾಲದಲ್ಲಿ ದೇವರ ಸ್ಮರಣೆ ಬರಬೇಕು, ಜ್ಞಾನ ಇರಬೇಕು. ಯಾಕಂದರೆ ಜ್ಞಾನ ತಪ್ಪಿ ಮರೆವು ಬರಬಾರದು. ಅದಕ್ಕೋಸ್ಕರ ಆ ತತ್ವಜ್ಞಾನಕ್ಕೋಸ್ಕರ ಅದರಿಂದ ಮೋಕ್ಷ ಆಗ್ತದೆ. ಹೀಗೆ ಆ ಮೋಕ್ಷಕ್ಕೆ ಬೇಕಾದಂತಹ ತತ್ವಜ್ಞಾನಕ್ಕೋಸ್ಕರ ತಾನು ದಾನವನ್ನು ಮಾಡುವಂಥದ್ದು ಮೋಕ್ಷಧೇನುವಿನ ದಾನ. ಐದನೆಯ ದಾನ ವೈತರಣಿ ದಾನ, ಅಂದರೆ ವೈತರಣಿ ಧೇನು ದಾನ. ನಾವು ಹಿಂದೆ ಕೇಳಿದ್ದೇವೆ, ಇವನು ಯಮಮಾರ್ಗದಲ್ಲಿ ಹೋಗಬೇಕಾದರೆ ವೈತರಣಿ ನದಿಯಿಂದ ಬರ್ತದೆ. ತುಂಬ ಅಪವಿತ್ರವಾದಂತಹ ಮಹಾ ಗಲೀಜಾದಂತಹ ನದಿ. ಅದರಲ್ಲಿ ಇವನು ಮುಳುಗಿ ಹೋಗಬೇಕಾಗ್ತದೆ. ರಕ್ತ, ಕೀವು, ಮಲ ಮುಂತಾದವುಗಳಿಂದ ತುಂಬಿಕೊಂಡಿರುವಂತಹ ನದಿಯಿಂದ. ಆ ವೈತರಣಿ ನದಿಯಿಂದ ಇವನಿಗೆ ಯಾವುದೇ ತೊಂದರೆ ಆಗದೆ ಇವನು ಅದನ್ನು ದಾಟಿಕೊಂಡು ಹೋಗಬೇಕು ಅಂತಿದ್ರೆ ಅದಕ್ಕೋಸ್ಕರ ಆ ದಾನವನ್ನು ಮಾಡಬೇಕು. ಇನ್ನು ತಾನು ಬಾಲ್ಯದಲ್ಲಿರಬಹುದು, ಕೌಮಾರದಲ್ಲಿರಬಹುದು, ಅಥವಾ ಯೌವನದಲ್ಲಿರಬಹುದು, ವೃದ್ಧಾಪ್ಯದಲ್ಲಿರಬಹುದು, ರಾತ್ರಿಯಲ್ಲಿರ್ಬೋದು, ಹಗಲಿನಲ್ಲಿರ್ಬೋದು, ಸಂಧ್ಯಾಕಾಲದಲ್ಲಿರಬಹುದು. ಇನ್ನು ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ನಾನಾ ವಿಧವಾದ ಪಾಪಗಳನ್ನೇನು ಮಾಡಿದ್ದಾನೆ, ಆ ಎಲ್ಲವೂ ಕೂಡ ಈ ಗೋದಾನದಿಂದ ಹೊರಟೋಗ್ತದೆ ಅಂತ ಹೇಳ್ತಾ, ದತ್ವಾಧೇನುಂ ಸಕೃದ್ವಾಪಿ ಕಪಿಲಾಂ ಕ್ಷೀರಸಂಯುತಾಂ ಸೋಪಸ್ಕರಾಂ ಸವತ್ಸಾಂಚ ತಪೋವೃತ್ತ ಸಮನ್ವಿತೆ ಬ್ರಾಹ್ಮಣೆ ವೇದ ವಿದುಷಿ ಸರ್ವಪಾಪೈ ಪ್ರಮುಚ್ಯತೆ. ಇದು ಯಾವುದಾಗಿದ್ದರೆ ಒಂದು ಕಪಿಲಗೋ. ಆ ಕಪಿಲಗೋವನ್ನು ಅಂದರೆ ಕೆಂಪು ಹಸು, ಅದನ್ನು ದಾನ ಮಾಡುವುದರಿಂದ, ಅಂದರೆ ಅದಕ್ಕೆ ಏನೇನು ದಾನ ಮಾಡಬೇಕು ಆ ವಿಧಾನದಿಂದ ದಾನ ಮಾಡಬೇಕು ಅದನ್ನು. ಆ ರೀತಿ ಯಾರಿಗೆ ಅಂತೇಳಿದರೆ ಒಳ್ಳೆ ತಪಸ್ವಿಯಾದಂತಹ ಬ್ರಾಹ್ಮಣನಿಗೆ, ವೇದಾಂತಗಳನ್ನು ತಿಳಿದಿರುವಂತಹ ಬ್ರಾಹ್ಮಣನಿಗೆ ನಾವು ದಾನವನ್ನು ಮಾಡಿದರೆ ಆಗ ಇವನನ್ನು ಎಲ್ಲ ಪಾಪಗಳಿಂದ ಉದ್ಧಾರ ಮಾಡುತ್ತದೆ ಅಂತ ಹೇಳ್ತಾ, ಏಕಾಗೌಹು ಸ್ವಸ್ಥಚಿತ್ತಸ್ಯ ಹ್ಯಾತುರಸ್ಯ ಚ ಗೋಶತಂ ಸಹಸ್ರಂ ಮ್ರಿಯಮಾಣಸ್ಯ ದತ್ತಂ ಚಿತ್ತವಿವರ್ಜಿತಂ ಮೃತಸ್ಯೈತತ್ ಪುನರ್ಲಕ್ಷ್ಯಂ ವಿಧಿಪೂತಂ ಚ ತತ್ಸಮಂ ತೀರ್ಥಪಾತ್ರ ಸಮೋಪೇತಂ ದಾನಮೇಕಂ ಚ ಲಕ್ಷಧ. ಒಬ್ಬ ವ್ಯಕ್ತಿ ಗಟ್ಟಿ ಮುಟ್ಟಿದ್ದಾಗ, ಚೆನ್ನಾಗಿದ್ದಾಗ ಒಂದು ಗೋದಾನ ಮಾಡಿದರೆ ಎಷ್ಟು ಫಲ ಬರ್ತದೋ ಆ ಫಲ ಅವನ ಹಾಸಿಗೆ ಹಿಡಿದಾಗ, ರೋಗಿಯಾದಾಗ ಬರಬೇಕು ಅಂದರೆ 100 ಗೋದಾನ ಮಾಡಬೇಕಂತೆ. 100 ಗೋದಾನ ಹಾಸಿಗೆಯನ್ನು ಹಿಡಿದಾಗ, ರೋಗಿಯಾದಾಗ ಮಾಡಿದರೆ ಗಟ್ಟಿಮುಟ್ಟಾಗಿದ್ದಂತಹ ಒಂದು ಗೋದಾನಕ್ಕೆ ಸಮ ಅಂತ ಹೇಳ್ತಾರೆ. ಅಂತೇಳಿದರೆ ಅದರ ಅರ್ಥ ಏನಂತ ಹೇಳಿದರೆ, ಈ ಗೋದಾನವನ್ನು ಗಟ್ಟಿಮುಟ್ಟಿದ್ದಾಗಲೇ ಮಾಡಿಬಿಡಬೇಕು ಅಂತ. ಮತ್ತು ನಾನು ಹಾಸಿಗೆ ಹಿಡಿದ ಮೇಲೆ, ರೋಗಿಷ್ಠನಾದ ಮೇಲೆ ಅಂತ್ಯಕಾಲದಲ್ಲಿ ಮಾಡ್ತೇನೆ ಆ ರೀತಿ ಇಟ್ಕೊಳ್ಬಾರ್ದು. ಗಟ್ಟಿಮುಟ್ಟಿದ್ದಾಗಲೇ ಮಾಡಿಬಿಡಬೇಕು. ಯಾಕಂತ ಹೇಳಿದರೆ ಗಟ್ಟಿಮುಟ್ಟ ಇದ್ದಾಗ ಮಾಡಿದ ಒಂದು ಗೋದಾನ ಇವನು ರೋಗಿಷ್ಠನಾಗಿ ಮಾಡುವಂತಹ 100 ಗೋದಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೆ ಇವನು ಸಾಯಲಿಕ್ಕೆ ಮೇಲು ಉಸಿರು ಎಳಿತಾ ಇದ್ದಾನೆ, ಇನ್ನೂ ಕೆಲವು ಕ್ಷಣದಲ್ಲಿ ಹೋಗ್ತಾನೆ. ಅಂಥ ಸಂದರ್ಭದಲ್ಲಿ ಇವನು ಗೋದಾನವನ್ನು ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ನಾವು, ಇವನು ಗಟ್ಟಿಮುಟ್ಟಿ ಇದ್ದಾಗ ಗೋದಾನ ಮಾಡಿದ್ನಲ್ವ, ಆ ಫಲ ಬರಬೇಕು ಅಂದರೆ 1000 ಗೋದಾನ ಮಾಡಬೇಕಂತೆ. 1000 ಗೋದಾನವನ್ನು ಇವನು ಮರಣದ ಸಮಯದಲ್ಲಿ ಮಾಡಿದರೆ ಗಟ್ಟಿಮುಟ್ಟಾಗಿದ್ದ ಒಂದು ಗೋದಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಆನಂತರ ಇವನು ಪ್ರಜ್ಞೆ ತಪ್ಪಿದ್ದಾನೆ, ಅಂದರೆ ಕೋಮಾ ಸ್ಟೇಜಲ್ಲಿದ್ದಾನೆ. ಆ ಕೋಮಾ ಸ್ಟೇಜಲ್ಲಿರುವಂತಹ ವ್ಯಕ್ತಿ ಚಿತ್ತ ವಿವರ್ಜಿತಂ. ಇನ್ನು ಮೃತಸ್ಯ ಏತತ್ ಪುನರ್ಲಕ್ಷ್ಯಂ, ಅದೇ ಕೋಮಾ ಸ್ಟೇಜಿನಲ್ಲಿರುವಂಥವನು 1000 ಗೋದಾನ ಮಾಡಬೇಕು. ಇನ್ನು ಯಾರು ಸತ್ತಿದ್ದಾನೆ, ಸತ್ತ ಮೇಲೆ ಅವನ ಮಕ್ಕಳು ಮಾಡ್ತಾರೆ, ಅಪ್ಪನಿಗೋಸ್ಕರವೋ ಅಮ್ಮನಿಗೋಸ್ಕರವೋ, ಆ ಗೋದಾನ ಏನಿದೆ ಅದು ಆ ವ್ಯಕ್ತಿ ಬದುಕಿದ್ದಾಗ ಗಟ್ಟಿಮುಟ್ಟಿದ್ದಾಗ ಮಾಡಿದ ಒಂದು ಗೋದಾನ ಏನಿದೆ ಅದಕ್ಕೆ ಸರಿಯಾಗಬೇಕು ಅಂತ ಹೇಳಿದರೆ 1,00,000 ಗೋದಾನ ಮಾಡಬೇಕು. 1,00,000 ಗೋದಾನ ಮಕ್ಕಳು ಅವನ ಹೆಸರಿಗೆ ಮಾಡಿದರೆ ಅವನು ಬದುಕಿದ್ದಾಗ ಗಟ್ಟಿಮುಟ್ಟಿದ್ದಾಗ ಮಾಡಿದಂತಹ ಒಂದು ಗೋದಾನಕ್ಕೆ ಸಮಾನ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಇವನು ಅದು ಯಾವ ರೀತಿ ಗೋದಾನವನ್ನು ಮಾಡಬೇಕು ಅಂತ ಹೇಳಿದರೆ, ಅವನು ತೀರ್ಥಕ್ಷೇತ್ರದಲ್ಲಿ ಒಳ್ಳೆ ಪಾತ್ರನಾದಂತಹ ವ್ಯಕ್ತಿಗೆ ಗೋದಾನವನ್ನು ಮಾಡಿದರೆ ಇಷ್ಟು ಫಲ ಬರ್ತದೆ. ಅಂದರೆ ಒಂದು ಗೋದಾನಕ್ಕೆ ಅಷ್ಟು ಫಲ. ಅದು ಇವನು ಸತ್ತ ಮೇಲೆ 1,00,000 ಗೋದಾನ ಮಾಡಿದ್ದಕ್ಕೆ ಸಮ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದರಲ್ಲಿಯೂ ಕೂಡ ಇವನು
ಅದನ್ನು ಒಳ್ಳೆ ವ್ಯಕ್ತಿಗೆ ದಾನ ಮಾಡಿದ ಅಂತ ಹೇಳಿದರೆ, ಪಾತ್ರೇ ದತ್ತಂಚ ಯದ್ದಾನಂ ತಲ್ಲಕ್ಷ ಗುಣಿತಂ ಭವೇತ್. ಒಳ್ಳೆಯ ಪಾತ್ರನಾದಂತಹ ವ್ಯಕ್ತಿಗೆ, ಅಂದರೆ ಪಾತ್ರನಾದಂತಹ ವ್ಯಕ್ತಿ ಅಂತ ಹೇಳಿದರೆ ಯೋಗ್ಯನಾದ ವ್ಯಕ್ತಿ, ಅವನೇನು ಯೋಗ್ಯತೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅವನಿಗೆ ಮಾಡಿದ್ರಂತೂ ಕೂಡ ಇನ್ನು ಲಕ್ಷ 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 ಹೆಚ್ಚು ಪಟ್ಟು ಪುಣ್ಯ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಆ ದಾನವನ್ನು ತಗೊಳ್ತಾನಲ್ವ, ತೆಗೆದುಕೊಳ್ಳುವವನಿಗೆ ಪಾಪ ಬರೋದೋ ಇಲ್ವೋ? ಯಾಕಂದರೆ ದಾನ ತೆಗೆದುಕೊಳ್ಳುವುದು ಅಂತ ಹೇಳಿದರೆ ಏನೋ ಅವ್ರು ಕೊಡ್ತಾ ಇದ್ದಾರೆ, ಬಂಗಾರ ಕೊಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ ಅಂತ ಖುಷಿಯ ವಿಚಾರ ಅಲ್ಲ. ಮತ್ತೇನೆಂದರೆ ಅವನ ಪಾಪವನ್ನು ಇವನು ಸ್ವೀಕಾರ ಮಾಡ್ತಾ ಇರುವುದು, ಪಾಪವನ್ನು ವಸ್ತುವಿನ ರೂಪದಿಂದ ಕೊಡ್ತಾ ಇದ್ದಾನಷ್ಟೇ. ಅದಕ್ಕೋಸ್ಕರ ದಾನ ಕೊಡುವುದಕ್ಕಿಂತಲೂ ದಾನ ತೆಗೆದುಕೊಳ್ಳುವವನು ತಾನು ಯೋಚನೆ ಮಾಡಬೇಕಾದದ್ದು. ಯಾಕಂದರೆ ಅಯ್ಯೋ ಅವ್ರು ಪಾಪ ನನಗೆ ಕೊಡ್ತಾ ಇದ್ದಾರೆ, ನಾನು ಪಾಪಿಷ್ಟನಾಗ್ತಾ ಇದ್ದೇನೆ. ಅವನೇನೆಂದರೆ ಆ ಸಂದರ್ಭದಲ್ಲಿ ಅವನಲ್ಲಿ ತಪಶಕ್ತಿ ಇತ್ತು ಅಂತ ಹೇಳಿದರೆ ಆ ತಪಸ್ಸಿನ ಬೆಂಕಿಯಿಂದ, ಅಂದರೆ ಅವನ ಕೈಯಲ್ಲಿ ದಾನ ಇಡ್ತಾನೆ, ಆ ಕೈಯಲ್ಲಿ ಬ್ರಾಹ್ಮಣನ ಕೈಯಲ್ಲಿ ತಪಸ್ಸಿನ ಅಗ್ನಿ ಇರಬೇಕು. ಆ ಅಗ್ನಿಯಿಂದ ಆ ಪಾಪವನ್ನು ಸುಟ್ಟು ಹಾಕ್ತಾನೆ ಅಂತ ಶಾಸ್ತ್ರ ಹೇಳುವುದಾಗೆ. ಅದಕ್ಕೆ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅಂತ ಹೇಳೋದು. ಯಾಕಂದರೆ ಬ್ರಾಹ್ಮಣರು ತಾವು ತಪಸ್ಸನ್ನು ಮಾಡ್ತಾ ತಮ್ಮ ಕೈಯಲ್ಲಿ ಆ ಜ್ವಾಲೆಯನ್ನು, ಅಗ್ನಿಯನ್ನು ಇಟ್ಕೊಂಡಿರ್ತಾರೆ, ಅವರ ತಪಸ್ಸಿನ ಅಗ್ನಿ. ಅದರಿಂದಾಗಿ ಇವನೇನು ದಾನ ಕೊಡ್ತಾನೆ ಅದರಲ್ಲಿರುವ ಪಾಪ ಸುಟ್ಟು ಭಸ್ಮ ಆಗುತ್ತೆ. ಅದರಿಂದಾಗಿ ಕೊಡುವವನ ಪಾಪ ಹೊರಟು ಹೋಗ್ತದೆ, ತೆಗೆದುಕೊಳ್ಳುವವನಿಗೆ ಪಾಪ ಬರೋಲ್ಲ. ಆದರೆ ಏನಾಗುತ್ತೆ ಅಂದರೆ ಆ ಅಗ್ನಿ, ಇವನ ತಪಸ್ಸಿನ ಅಗ್ನಿ ಅದು ಕುಂಠಿತವಾಗ್ತದೆ, ಅದು ಕಡಿಮೆ ಆಗುತ್ತೆ. ಮತ್ತೆ ಇವನು ತಪಸ್ಸನ್ನು ಮಾಡಿ ಆ ಅಗ್ನಿಯನ್ನು ಪ್ರಜ್ವಾಲನೆ ಮಾಡಿಕೊಳ್ಬೇಕು, ಹೆಚ್ಚಾಗಿ ಮಾಡಿಕೊಳ್ಬೇಕು. ಅದಕ್ಕೆ ಬ್ರಾಹ್ಮಣರಿಗೆ ಕೊಡಬೇಕು. ಉಳಿದ ಜಾತಿಯವರಿಗೆ ನಾವು ಕೊಟ್ಟರೆ ಅವರು ಇಷ್ಟು ತಪಸ್ಸನ್ನು ಮಾಡಲ್ಲ. ಯಾಕಂದರೆ ಬ್ರಾಹ್ಮಣ ತಪಸ್ಸು ಮಾಡಲಿಕ್ಕೋಸ್ಕರವೇ ಬದುಕಬೇಕಾದವನು ಅವನು. ಅದಕ್ಕೆ ಅವನಿಗೆ ದಾನ ಕೊಡಿ ಅಂತ ಹೇಳೋದು. ಉಳಿದವರಿಗೆ ಆ ತಾಕತ್ತಿಲ್ಲದೆ ಇರುವುದರಿಂದ ಏನಾಗುತ್ತೆ ಅಂದರೆ ನಾವು ಅವರಿಗೆ ದಾನ ಕೊಟ್ಟರೆ ಕೇವಲ ನಮ್ಮ ಪಾಪ ಮಾತ್ರ ತಗೊಳ್ತಾರೆ ಹೊರತು ಪ್ರತಿಯಾಗಿ ಏನೂ ಆಗೋಲ್ಲ. ಮತ್ತಿನ್ನೊಂದು ಏನಂದರೆ ಪಾಪ ತಗೊಳ್ಳಿಕ್ಕೆ ಅವರ ಹತ್ರ ಶಕ್ತಿಯೂ ಇರೋಲ್ಲ. ಯಾಕಂದರೆ ತಪಸ್ಸು ಮಾಡದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಬೇಕಾದ ಶಕ್ತಿಯೂ ಕೂಡ ಇರುವುದಿಲ್ಲ. ಮತ್ತು ಯಾರಿಗೆ ನಿಜವಾಗ್ಲಿ ಗೋದಾನ ಮಾಡ್ಬೋದು ಅಂದರೆ ಸ್ವಾಧ್ಯಾಯ ಹೋಮ ಸಂಯುಕ್ತ ಪರಪಾಕ ವಿವರ್ಜಿತ ರತ್ನಪೂರ್ಣಮಪಿ ಮಹೀಂ ಪ್ರತಿಗೃಹ್ಯ ನ ಲಿಪ್ಯತೆ ಅಂತ ಹೇಳ್ತಾರೆ. ಯಾರು ನಿತ್ಯವೂ ಕೂಡ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ, ವೇದ ಶಾಸ್ತ್ರ ಮುಂತಾದ ಆ ಭಗವಂತನನ್ನು ಕುರಿತಾದ ಏನು ಶಾಸ್ತ್ರಗಳಿದೆ, ವಿಷಯಗಳಿದೆ, ಅದನ್ನು ಯಾವತ್ತೂ ಚಿಂತನೆಯನ್ನು ಮಾಡ್ತಾ ಇರ್ತಾನೆ. ಮತ್ತು ಪ್ರತಿದಿನವೂ ಕೂಡ ಭಗವಂತನ ಕುರಿತಾಗಿ, ಅಂದರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಅವರು ದಕ್ಷಿಣೆ ಕೊಡ್ತಾರೆ, ಇವರು ದಕ್ಷಿಣೆ ಕೊಡ್ತಾನೆ ಅಂತ ಹೇಳಿದೆ ತನ್ನ ಉದ್ಧಾರಕ್ಕಾಗಿಯೇ ತಾನು ಯಜ್ಞಾದಿಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಪರಪಾಕ ವಿವರ್ಜಿತ, ದಿನಾಗಲೂ ಇನ್ನೊಬ್ಬರ ಮನೆ ಊಟಕ್ಕೆ ಹೋಗೋದು, ಆ ರೀತಿ ತಾನು ಪರಪಾಕ ವಿವರ್ಜಿತ ಅಂದರೆ ಪರಾನ್ನಕ್ಕೆ ಹೋಗೋದಿಲ್ಲ, ಇನ್ನೊಬ್ಬರ ಮನೆಗೆ ಊಟ ಮುಂತಾದವುಗಳೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಅಂತಹ ವ್ಯಕ್ತಿ ನೀವು ಭೂಮಿಯನ್ನು, ಅದು ಎಂಥದ್ರಿಂದ ರತ್ನ ಭರಿತವಾದ ಭೂಮಿಯನ್ನು ದಾನ ಕೊಟ್ಟರೂ ಕೂಡ ಅವನಿಗೆ ಪಾಪ ಬರುವುದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಪಾಪ ಅಂಟುವುದಿಲ್ಲ. ಯಾಕಂದರೆ ಅವನಲ್ಲಿ ಅಂಥ ಜ್ವಾಲೆ ಇರ್ತದೆ, ತಪಸ್ಸಿನ ಜ್ವಾಲೆ ಇರ್ತದೆ. ಹೇಗೆ ಅಂದರೆ ಅದಕ್ಕೆ ಉದಾಹರಣೆಯನ್ನು ಭಗವಂತ ಹೇಳ್ತಾನೆ. ವಿಷಶೀತಾಪಹೋ ಮಂತ್ರ ವನ್ಹೇ ಕಿಂ ದೋಷಭಾಗಿನೋ. ಇವಾಗ ವಿಷವನ್ನು ಪರಿಹರಿಸುವಂತಹ ಮಂತ್ರ ಇದೆ. ಆ ವಿಷವನ್ನು ಪರಿಹರಿಸುವಂತಹ ಮಂತ್ರ ಯಾವತ್ತಾದರೂ ತಾನು ಮೈಲಿಗೆ ಆಗೋದುಂಟುಂಟ? ಯಾವಾಗಲೂ ಅದು ಶುದ್ಧವೇ. ಯಾಕಂತ ಹೇಳಿದ್ರೆ ಅದಕ್ಕೆ ವಿಷ ತಾಗೋದಿಲ್ಲ. ವಿಷವನ್ನು ಪರಿಹರಿಸುವ ಮಂತ್ರಕ್ಕೆ ವಿಷ ತಾಗಿ ಅದು ನಾಶ ಆಗೋದು ಅಂತಿಲ್ಲ. ಅದೇ ರೀತಿ ಬೆಂಕಿ ಶೀತವನ್ನು ಪರಿಹಾರ ಮಾಡುತ್ತದೆ. ಶೀತವನ್ನು ಪರಿಹಾರ, ಥಂಡಿಯನ್ನು ಚಳಿಯನ್ನು ಪರಿಹಾರ ಮಾಡುವ ಬೆಂಕಿಗೆ ಚಳಿ ಹಿಡಿಯುವುದಂತುಂಟ? ಇಲ್ಲ ತಾನೆ. ಹಾಗೆಯೇ ಪಾಪವನ್ನು ಪರಿಹರಿಸುವ ಬ್ರಾಹ್ಮಣನಿಗೆ ಪಾಪ ತಟ್ಟುವುದಂತಿಲ್ಲ. ಯಾರಿಗೆ ಅಂದರೆ ಇಂಥ ಬ್ರಾಹ್ಮಣನಿಗೆ. ಆದರೆ ಅಪಾತ್ರೇ ಸಾಚ ಗೋರ್ದತ್ತ ದಾತಾರಂ ನರಕಂ ನಯೇತ್. ಯಾರು ಅಪಾತ್ರರು ಅಂತೇಳಿದರೆ ಹಿಂದೆ ನಾವು ಕೇಳಿದಾಗೆ ಅವನಿಗೆ ಯಾವುದೇ ಶಾಸ್ತ್ರಜ್ಞಾನ ಇಲ್ಲ, ದೇವರ ಜ್ಞಾನ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ದೇವರನ್ನು ಕುರಿತು ಏನೂ ಮಾಡೋದಿಲ್ಲ, ಬ್ರಾಹ್ಮಣನಾಗಿ ಸಂಧ್ಯಾವಂದನೆ ಪೂಜೆ ಮುಂತಾದವುಗಳು ಏನು ಮಾಡೋಲ್ಲ, ಎಲ್ಲಿ ಏನು ಸಿಗತ್ತೋ ಅದನ್ನು ತಿಂತಾ ಇರ್ತಾನೆ, ಆಹಾರದಲ್ಲಿ ನಿಯಂತ್ರಣ ಇಲ್ಲ. ಇಂತಹ ವ್ಯಕ್ತಿ ಇವನು ಅಪಾತ್ರ, ಇವನು ಕೊಡಬಾರ್ದವನಿಗೆ. ಅಂಥವನಿಗೆ ದಾನವನ್ನು ಕೊಟ್ಟರೆ, ದಾನ ತಗೊಂಡವನಂತೂ ನರಕಕ್ಕೆ ಹೋಗಿ ಬಿದ್ದೇ ಬೀಳ್ತಾನಲ್ವ, ದಾನ ಕೊಟ್ಟವನು ನರಕಕ್ಕೆ ಹೋಗಿ ಬೀಳ್ತಾನೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಮತ್ತೇನು ಅಂತ ಹೇಳಿದರೆ ಏಕಾಕೇಕಸ್ಯ ದಾತವ್ಯ ಬಹೂನಾಂನ ಕದಾಚನ. ನಾವು ಒಂದು ಗೋವನ್ನು ಒಬ್ಬನಿಗೆ ದಾನ ಮಾಡಬೇಕಾದದ್ದು ಹೊರತು ಅನೇಕರಿಗೆ ದಾನ ಮಾಡುವಂಥದ್ದಲ್ಲ.
ಒಂದು ದಾನವನ್ನು ಇವನಿಗೆ ಮಾಡಿದ್ದಾನೆ ಇನ್ನೊಬ್ಬರಿಗೆ ಮಾಡುವುದು, ಆ ರೀತಿ ಮಾಡಬಾರ್ದು. ಯಾಕಂದರೆ ಇವರು ಗೋದಾನ ಕೊಟ್ಟು ಅವರು ಗೋವನ್ನು ಬಿಟ್ಟು ಹೋದರು, ಬಿಟ್ಟು ಹೋದ್ಮೇಲೆ ಅಯ್ಯೋ ಬಿಟ್ಟು ಹೋದ್ರಲ್ಲ ಅಂತ ಇನ್ನೊಬ್ಬರಿಗೆ ಅದು ಗೋವನ್ನು ದಾನ ಮಾಡುವಂಥದ್ದು. ಯಾವತ್ತೂ ಆ ರೀತಿ ಮಾಡಬಾರ್ದು. ಒಂದೊಮ್ಮೆ ಅವರು ಬಿಟ್ಟು ಹೋದ್ರಿಂದ ಅವ್ರ ಮನೆಗೆ ಆ ಗೋವನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ಅದನ್ನು ದಾನ ಮಾಡುವಂಥದ್ದಲ್ಲ ಅಂತ ತಿಳಿಸ್ತಾರೆ. ಮತ್ತೇನಂತ ಹೇಳಿದರೆ, ಆ ಗೋದಾನವನ್ನು ಮಾಡಬೇಕಾದರೂ ಕೂಡ ಯಾವ ರೀತಿ ಮಾಡಬೇಕು ಅಂದರೆ, ಆ ಗೋವಿಗೆ ಚೆನ್ನಾಗಿ ನಾವು ಅಲಂಕಾರವನ್ನು ಮಾಡಿ, ಅಂದರೆ ಅದಕ್ಕೆ ಬಂಗಾರದ ಕೋಡು, ಬೆಳ್ಳಿಯ ಗೊರಸು ಮತ್ತು ಕಂಚಿನ ಪೃಷ್ಠಭಾಗ, ಅಂದರೆ ಅದು ತಾಮ್ರದ ಪೃಷ್ಠಭಾಗ ಹಿಂದೆ, ಅದರ ಮೇಲೆ 2 ಕಪ್ಪು ವಸ್ತ್ರವನ್ನು ಹಾಕಿ, ಒಂದು ಕಂಚಿನ ಪಾತ್ರೆಯನ್ನಿಟ್ಟು, ಇನ್ನು ಹಾಲನ್ನು ಕರೆಯಲಿಕ್ಕೆ ಒಂದು ಪಾತ್ರವನ್ನಿಟ್ಟು ದಾನವನ್ನು ಮಾಡಬೇಕಾದದ್ದು ಅಂತ ಹೇಳ್ತಾ, ವಿಶೇಷವಾಗಿ ವೈತರಣಿ ಗೋದಾನ ಏನಿದೆ ಅದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾನೆ ಭಗವಂತ. ವೈತರಣಿ ಗೋದಾನಕ್ಕಾಗಬೇಕಾದರೆ ತಾನು ಹಿಂದೆ ಹೇಳಿದಂತೆ ಹಸುವನ್ನು ತಾನು ಆ ರೀತಿ ಸಿದ್ಧವನ್ನು ಪಡಿಸಿ, ಆ ಹಸುವನ್ನು ಒಂದು ಬಟ್ಟೆಯ ಮೇಲೆ ತಾನು ನಿಲ್ಲಿಸಿ ಕರುವಿನಿಂದ ಸಹಿತವಾಗಿ, ನಂತರ ಒಂದು ದೋಣಿಯನ್ನು ಮಾಡಬೇಕು ಅಂತ ಹೇಳ್ತಾನೆ. ಕಬ್ಬಿನ ಜಲ್ಲೆಯಿಂದ ಅದಕ್ಕೆ ರೇಷ್ಮೆ ಈ ನೂಲನ್ನು ಕಟ್ಟಿ ಒಂದು ದೋಣಿಯನ್ನು ಮಾಡಬೇಕು. ನಂತರ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ನೀರನ್ನು ಹಾಕಿ, ಅಂದರೆ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಗೋವನ್ನು ನಿಲ್ಲಿಸಿ, ನಂತರ ಒಂದು ಕಾಲನ್ನು ತಾನು ಆ ದೋಣಿಯಲ್ಲಿ ಇರಿಸಿ ನಂತರ ದಾನವನ್ನು ಮಾಡಬೇಕಾದದ್ದು. ಗೋವಿನ ವಿಶೇಷವಾಗಿ ಈ ಗೋವು ಸೂರ್ಯ ದೇಹ ಸಮುದ್ಭವಾಮ್ ಅಂತ ಹೇಳ್ತಾರೆ. ಸೂರ್ಯನ ದೇಹದಿಂದ ಹುಟ್ಟಿ ಬಂದಿರುವಂಥದ್ದು ಗೋವು. ಅಂತಹ ಗೋವನ್ನು ದಾನ ಮಾಡಬೇಕು. ಅದಕ್ಕೆ ಹಿಂದೆ ಹೇಳಿದಾಗೆ ಅಲಂಕಾರವನ್ನೆಲ್ಲ ಮಾಡಿ, ನಂತರ ಬ್ರಾಹ್ಮಣನನ್ನು ಕರೆದು ಬ್ರಾಹ್ಮಣ ದಂಪತಿಗಳನ್ನು ಕೂರಿಸಿ ಅವರಿಗೆ ಏನು ಕೊಡಬೇಕು ಎಲ್ಲ ಈ ಪದಾರ್ಥಗಳನ್ನು ವಸ್ತುವನ್ನೆಲ್ಲ ಕೊಟ್ಟು, ಅಂದರೆ ಈ ಗಂಧ, ಪುಷ್ಪ, ಅಕ್ಷತೆ, ಬಟ್ಟೆ ಮುಂತಾದವುಗಳನ್ನೆಲ್ಲ ಕೊಟ್ಟು, ನಂತರ ಆ ಹಸುವಿನ ಬಾಲವನ್ನು ಹಿಡಿದುಕೊಂಡು ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದದ್ದು. ಭವಸಾಗರ ಮಗ್ನಾನಾಂ ಶೋಕತಾಪೋರ್ಮಿ ದುಃಖಿನಾಂ ತ್ರಾತಾತ್ವಂ ಹಿ ಜಗನ್ನಾಥ ಶರಣಾಗತವತ್ಸಲ ವಿಷ್ಣುರೂಪ ದ್ವಿಜಶ್ರೇಷ್ಠ ಮಾಮುದ್ಧರ ಮಹೀಸುರ ಸದಕ್ಷಿಣ ಮಯಾ ದತ್ತ ತುಭ್ಯಂ ವೈತರಣೀಂ ನಮಃ. ಹೇ ಬ್ರಾಹ್ಮಣನ ಒಳಗೆ ಸನ್ನಿಹಿತನಾಗಿರುವಂತಹ ಮಹಾವಿಷ್ಣುವೇ, ಈ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿದ್ದೇನೆ. ಶೋಕ, ತಾಪ ಮುಂತಾದಂತಹ ಈ ತೆರೆಗಳು, 6 ತೆರೆಯ ನೋಡಂಬಿಗ ಅಂತ ಹೇಳಿದಾಗೆ ಇದರಿಂದ ದುಃಖಿತನಾಗಿದ್ದೇನೆ ನಾನು. ಅಂತಹ ನನ್ನನ್ನು ನೀನೇ ರಕ್ಷಣೆಯನ್ನು ಮಾಡಬೇಕಾದದ್ದು ಸ್ವಾಮಿ. ಹೇ ಜಗತ್ತಿನ ಒಡೆಯನಾದಂತಹ ನಾರಾಯಣನೇ, ಶರಣಾದವರಿಗೆ ಯಾವತ್ತೂ ರಕ್ಷಕನಾದಂತಹ ಭಗವಂತನೇ, ನೀನೇ ನನ್ನನ್ನು ಉದ್ಧಾರ ಮಾಡಬೇಕಾದದ್ದು ಅಂತ ನಾವು ಆ ದಕ್ಷಿಣೆಯಿಂದ ಸಹಿತವಾಗಿ ಆ ಬಾಲದ ಮೂಲಕ ದಾನವನ್ನು ಕೊಡಬೇಕಾದದ್ದು ಬ್ರಾಹ್ಮಣನಿಗೆ. ಈ ರೀತಿ ಮಾಡುವುದರಿಂದಾಗಿ ಅವನಿಗೆ ಯಮ ಮಾರ್ಗದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ, ವೈತರಣ ನದಿಯ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನಂತರ ಆ ಗೋವಿಗೆ ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರವನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡಬೇಕಾದದ್ದು. ಹೇ ಗೋವೆ, ನೀನು ನನಗೋಸ್ಕರ ಕಾಯ್ತಾ ಇರುವಂಥ ಧೇನುಕೇ ಮಾಂ ಪ್ರತೀಕ್ಷಸ್ವ ಯಮದ್ವಾರ ಮಹಾಪಥೆ ಉತ್ತಾರಣಾರ್ಥಂ ದೇವೇಶಿ ವೈತರಣ್ಯೈ ನಮೋಸ್ತುತೆ. ನಾನು ಆ ವೈತರಣಿಯ ಬಳಿಗೆ ಬಂದಾಗ ನನ್ನನ್ನು ನೀನು ನಿರೀಕ್ಷಣೆಯನ್ನು ಮಾಡ್ತಾ ಇರು ಗೋವೆ. ಯಾಕಂತ ಹೇಳಿದರೆ ನೀನು ಅಲ್ಲಿಗೆ ಬಂದೆ ಅಂತ ಹೇಳಿದರೆ ನಿನ್ನ ಮುಖವನ್ನು ನೋಡಿ ನಾನು ದಾಟಿ ಹೋಗ್ತೇನೆ. ಯಾಕಂದರೆ ಗೋದಾನ ಕೊಟ್ಟಿದ್ದೇನೆ ಅಂತ ಗೊತ್ತಾಗತ್ತೆ. ಆರಾಮಾಗಿ ನನ್ನನ್ನು ದಾಟಿಸಿ ಬಿಡ್ತಾರೆ ಯಮದೂತರು. ಈ ರೀತಿ ಹೇಳ್ತಾ ಗಾವೋಮೇ ಅಗ್ರತಸ್ಸಂತು ಗಾವೋಮೇ ಸಂತು ಪೃಷ್ಠತಃ ಗಾವೋಮೇ ಹೃದಯೇ ಸಂತು ಗವಾ ಮಧ್ಯೆ ವಸಾಮ್ಯಹಂ. ನನ್ನ ಮುಂಭಾಗದಲ್ಲಿ ಹಸು ಇರಲಿ, ನನ್ನ ಹಿಂಭಾಗದಲ್ಲಿ ಹಸು ಇರಲಿ, ನನ್ನ ಹೃದಯದಲ್ಲಿ ಹಸು ಇರಲಿ, ನಾನು ಗೋವುಗಳ ಮಧ್ಯದಲ್ಲಿಯೇ ವಾಸ ಮಾಡ್ತಾ ಇರ್ತೇನೆ ಅಂತ ತಾನು ಹೇಳುವಂಥದ್ದು. ಯಾ ಲಕ್ಷ್ಮೀ ಸರ್ವಭೂತಾನಾಂ ಯಾಚ ದೇವೇ ಪ್ರತಿಷ್ಠಿತ ಧೇನುರೂಪೇಣ ಸಾ ದೇವಿ ಮಮ ಪಾಪಂ ವ್ಯಬೋಹತು. ಯಾವ ಲಕ್ಷ್ಮಿ ಸಮಸ್ತ ಜೀವರಾಶಿಗಳಲ್ಲಿ ತಾನು ನೆಲೆಸಿದ್ದಾಳೋ ಅವಳು ವಿಶೇಷವಾಗಿ ಹಸುವಿನ ರೂಪದಿಂದ ನೆಲೆಸಿರ್ತಾಳೆ. ಯಾವುದಂದರೆ ಭೂದೇವಿ. ಆ ಭೂದೇವಿ ತಾನು ವಿಶೇಷವಾಗಿ ಹಸುವಿನ ರೂಪದಲ್ಲೇ ನೆಲೆಸಿರ್ತಾಳೆ. ಅಂತಹ ಆ ಲಕ್ಷ್ಮಿ ನನ್ನ ಎಲ್ಲ ಪಾಪವನ್ನು ಪರಿಹಾರ ಮಾಡಲಿ ಅಂತ ಹೀಗೆ ತಾನು ಪ್ರದಕ್ಷಿಣೆ ಬಂದು ಆ ಗೋವಿಗೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದದ್ದು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇಂತಹ ಗೋದಾನ ಅವನು ಗಟ್ಟಿಮುಟ್ಟಿದಾಗ ಯಾವಾಗ ಮಾಡಬಹುದು, ಎಂಥ ಸಂದರ್ಭದಲ್ಲಿ ಮಾಡಬಹುದು ಅಂದರೆ ಅದಕ್ಕೂ ಕೂಡ ಹೇಳ್ತಾರೆ.
ಅವನು ಈ ಗಂಗಾದಿ ತೀರ್ಥಗಳ ಸಮೀಪದಲ್ಲಿ ಅಂದರೆ ಕಾಶಿ ಮುಂತಾದ ಕ್ಷೇತ್ರಗಳಲ್ಲಿ ಹೋದಾಗ ಗಂಗಾ ತೀರದಲ್ಲಿ ತಾನು ದಾನವನ್ನು ಮಾಡ್ಬೋದು. ಅಲ್ಲಿ ಒಳ್ಳೆಯ ಬ್ರಾಹ್ಮಣರು ಸಿಕ್ಕಿದ್ರು ಅಂತ ಹೇಳಿದರೆ, ಇಲ್ಲದೇ ಇದ್ದ ಪಕ್ಷದಲ್ಲಿ ಒಳ್ಳೆಯ ದಿನಗಳಲ್ಲಿ ಅಂದರೆ ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ ಇರಬಹುದು, ಅಥವಾ ಮಕರ ಸಂಕ್ರಾಂತಿ ಮುಂತಾದ ಕಾಲಗಳಲ್ಲಿ, ಇನ್ನು ವ್ಯತಿಪಾತ, ಯುಗಾದಿ, ಸಂಕ್ರಮಣ, ಅಮಾವಾಸ್ಯೆ ಮುಂತಾದಂತಹ ಹುಣ್ಣಿಮೆ ಮುಂತಾದಂತಹ ಪರ್ವ ದಿನಗಳಲ್ಲಿ ತಾನು ಈ ಗೋದಾನವನ್ನು ಮಾಡಬೇಕಾದದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಯದೈವ ಜಾಯತೆ ಶ್ರದ್ಧಾ ಪಾತ್ರಂ ಸಂಪ್ರಾಪ್ಯತೆ ಯದ ಸಯೇವ ಪುಣ್ಯಕಾಲ ಸ್ಯಾತ್ ಯತಃ ಸಂಪತ್ತಿರಸ್ಥಿರ. ಇವೆಲ್ಲ ಹುಡುಕ್ಲಿಕ್ಕಾಗದೇ ಇದ್ದರು ಯಾವಾಗ ಇವನಿಗೆ ಶ್ರದ್ಧೆ ಬಂತು, ದಾನ ಮಾಡಬೇಕು ಅಂತ ಕಾಣಿಸ್ತು, ಅದಕ್ಕೆ ಸರಿಯಾಗಿ ದಾನ ತಗೊಳ್ಳಿಕ್ಕೆ ಒಳ್ಳೆ ಬ್ರಾಹ್ಮಣರು ಕೂಡ ಸಿಕ್ಬಿಟ್ಟಿದ್ದಾರೆ. ಅದೇ ಪುಣ್ಯಕಾಲ ಅಂತೆ. ಯಾಕಂದರೆ ನಿನಗೆ ಪುಣ್ಯಕಾಲ ಅಂತ ಒದಗಿದಾಗ ಪುಣ್ಯಾತ್ಮರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಪುಣ್ಯಾತ್ಮರು ಸಿಕ್ಕಿದ್ದಾರೆ, ಕೈಯಲ್ಲಿ ಅದಕ್ಕೆ ಸರಿಯಾಗಿ ದುಡ್ಡಿದೆ, ಬೇಕಾದ ವಸ್ತು ಇದೆ ದಾನ ಮಾಡಲಿಕ್ಕೆ, ಕೊಟ್ಟುಬಿಡು, ಅದೇ ಒಳ್ಳೆ ಕಾಲ. ಯಾಕಂತ ಹೇಳಿದರೆ ಅಸ್ಥಿರಾಣಿ ಶರೀರಾಣಿ, ನಾಳೆ ಕತೆ ಏನೋ ಗೊತ್ತಿಲ್ಲ, ಸಂಪತ್ತಿನ ಕತೆ ಏನೋ ಗೊತ್ತಿಲ್ಲ. ಇವತ್ತು ದೇವರು ಕೊಟ್ಟಿದ್ದಾನೆ, ನಾಳೆ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಶರೀರವು ನಿತ್ಯ ಅಲ್ಲ. ಏನಿವತ್ತು ಸಂಪತ್ತು ಬಂದಿದೆ ಅದು ಕೂಡ ಕಡೆ ತನಕ ಇರುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ಸಾವಂತೂ ಕೂಡ ಯಾವತ್ತೂ ಕಾಯ್ತಾ ಇದೆ. ನಿತ್ಯಂ ಸನ್ನಿಹಿತೋ ಮೃತ್ಯು, ಸಾವು ಹಿಂದಿನಿಂದ ಕಾಣಿತಾ ಇದೆ, ಇವನನ್ನು ಸ್ವಲ್ಪ ಸ್ವಲ್ಪವೇ ಕಬಳಿಸ್ತಾ ಇದೆ, ಹೆಬ್ಬಾವು ಕಬಳಿಸಿದ ಹಾಗೆ. ಅದಕ್ಕೋಸ್ಕರ ಇವನು ಮಾಡಲೇಬೇಕಾದದ್ದೇನೆಂದರೆ ಧರ್ಮ ಸಂಚಯ. ಧರ್ಮವನ್ನು ನಾವಿಲ್ಲಿ ವಿಶೇಷವಾಗಿ ಸಂಚಯ ಅಂದರೆ ಸಂಗ್ರಹವನ್ನು ಮಾಡಬೇಕಾಗಿರುವಂಥದ್ದು. ಆ ದಾನವನ್ನು ಕೂಡ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಆತ್ಮವಿತ್ತಾನುಸಾರೇಣ ತತ್ರ ದಾನಂ ಅಂತಕಂ ಅಂತ ಹೇಳ್ತಾರೆ. ಇವನಿಗೆ ಎಷ್ಟು ದೇವರು ಕೊಟ್ಟಿದ್ದಾನೋ ಅಷ್ಟರಲ್ಲೇ ದಾನ ಮಾಡಬೇಕಾದದ್ದು ಹೊರತು ಸಾಲ ಎಲ್ಲ ಮಾಡಿ ದಾನ ಮಾಡಬೇಡ. ಯಾಕಂದರೆ ಸಾಲ ಮಾಡಿದರೆ ಮತ್ತೆ ಅದರ ಋಣ ಹಾಗೆ ಉಳ್ಕೊಳ್ತದೆ. ಅದಕ್ಕೋಸ್ಕರ ನಿನಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅದರಲ್ಲೇ ದಾನವನ್ನು ಮಾಡು ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಧ್ಯೇಯಂ ವಿಪ್ರಾಯ ಉಪದೇಶೆ ಅಲ್ಪೇನಾಪಿ ಹಿವಿತ್ತೇನ ಸ್ವಸ್ಥಸ್ತೇನ ಆತ್ಮನೇ ಕೃತಂ ತದಕ್ಷಯಂ ಭವೇದ್ದಾನಂ ತತ್ಕಾಲಂ ಚೋಪತಿಷ್ಠತೆ. ಸ್ವಲ್ಪ ದುಡ್ಡಿದ್ರೂ ಸರಿಯೇ, ಆದರೆ ಏನು ಅಂತ ಹೇಳಿದರೆ ನೀನು ಸ್ವಸ್ಥ ಚಿತ್ತದಿಂದ ಅಂದರೆ ಒಳ್ಳೆಯ ಮನಸ್ಸಿನಿಂದ ನೀನು ಒಳ್ಳೆಯ ಬ್ರಾಹ್ಮಣನಿಗೆ ದಾನ ಮಾಡಿದೆಯಾ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಅದು ಅಕ್ಷಯ ಫಲ ಕೊಟ್ಟೇ ಕೊಡುತ್ತದೆ. ಅಂತ್ಯಕಾಲದಲ್ಲಿ ಇವನಿಗೆ ಸಹಾಯಕವಾಗಿ ಆ ದಾನ ಅನ್ನುವಂಥದ್ದು ಬಂದೇ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಏನು ತಿಳ್ಕೊಳ್ಬೇಕಾದದ್ದು ಅಂದರೆ ಒಂದು ಪ್ರಶ್ನೆ ಬರ್ಬೋದು, ಹೌದು ಇಷ್ಟೆಲ್ಲ ಗೋದಾನ ಹೇಳ್ತಾ ಇದ್ದೀರಿ, ಇವತ್ತು ಹೇಗೆ ನಾವು ಗೋದಾನ ಮಾಡುವುದು? ಯಾಕಂದರೆ ಗೋವನ್ನು ಸಾಕುವವರೇ ಇಲ್ಲ, ಇನ್ನು ಗೋದಾನ ಕೊಡ್ತೇನೆ ಅಂತ ಹೇಳಿದರೂ ತಗೊಳ್ಳೋವರಿಲ್ಲ. ಹಾಗಿರ್ಬೇಕಾದ್ರೆ ನಾವು ಏನು ಮಾಡುವುದು ಗೋದಾನದ ಬದಲಿಗೆ ಅಂತ ಈ ರೀತಿ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇದಕ್ಕೆ ಇವತ್ತು ಅನೇಕ ಉಪಾಯಗಳನ್ನು ಕೂಡ ಅನೇಕರು ಹೂಡಿಕೊಂಡದ್ದಿದೆ. ಕೆಲವರೇನು ಅಂತ ಹೇಳಿದರೆ ಇವಾಗ ಕೆಲವು ದೇವಸ್ಥಾನಗಳಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಗೋದಾನ ಅಂತ ತಾವು ಸೇವೆಯನ್ನು ಹಾಕಿರ್ತಾರೆ. ಆ ಸೇವೆಯ ಪ್ರಕಾರ ಇವರು ಹೋಗಿ ಗೋದಾನ ಅಂತ ಕೂಡ ಮಾಡುವುದುಂಟು. ವಾಸ್ತವಿಕವಾಗಿ ಅಲ್ಲೇನೆಂದರೆ ಗೋ ಪೂಜೆಯನ್ನು ಮಾಡಿಸ್ತಾರೆ ಹೊರತು ಗೋದಾನ ಅಂತ. ಯಾಕಂದರೆ ಗೋದಾನ ಅನ್ನೋದು ಬ್ರಾಹ್ಮಣರಿಗೆ ನಾವು ಕೊಡುವಂಥದ್ದು ಗೋದಾನ ಅಂತ ಕರಿತೇವೆ. ಅದಕ್ಕೋಸ್ಕರ ಅದು ಗೋ ಪೂಜೆ ಆಗ್ತದೆ ಅಷ್ಟೇ. ಅದು ಇನ್ನು ಕೆಲವರು ಏನಂದರೆ ಗೋಶಾಲೆಗೆ ಏನಾದರೂ ಕೊಡಿ ಅಂತ ಹೇಳುವವರು ಕೆಲವರು ಇರ್ತಾರೆ, ಅದು ಗೋದಾನ ಆಗ್ತದೆ ಅಂತ. ವಾಸ್ತವಿಕವಾಗಿ ಇವೆಲ್ಲವೂ ಕೂಡ ಒಂದು ರೀತಿ. ಇನ್ನು ಕೆಲವರೇನೆಂದರೆ ಆ ಗೋವಿಗೆ ಎಷ್ಟು ಹಣ ಆಗ್ತದೆ ಆ ಹಣವನ್ನು ಕೊಟ್ಟುಬಿಡಿ ಅಂತ ಹೇಳುವಂಥವರು ಕೆಲವರು. ಇನ್ನು ಕೆಲವರೇನು ಅಂತ ಹೇಳಿದರೆ ತಾವು ಬೆಳ್ಳಿಯ ಇದು ಸಣ್ಣ ಗೋವಿನದ ಪ್ರತಿಮೆ ಸಿಗತ್ತೆ ಅದನ್ನು ದಾನ ಮಾಡುವಂಥವರು ಗೋದಾನ ಅಂತ ಇನ್ನು ಕೆಲವರು. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಈ ಗೋದಾನ ಅಂತ ಮಾಡುವಂಥವ್ರು ಇದ್ದಾರೆ. ಆದರೆ ನಿಜವಾಗಲೂ ಶ್ರೇಷ್ಠವಾದ ಗೋದಾನ ಏನಂದರೆ ನಿಜವಾದ ಗೋವನ್ನೇ ದಾನ ಮಾಡುವ, ಅದು ದೇಶೀಯ ಹಸುವನ್ನು ದಾನ ಮಾಡುವಂಥದ್ದು, ಅದು ನಿಜವಾಗಲೂ ಇರುವಂಥದ್ದು. ಒಂದೊಮ್ಮೆ ಹಾಗಾಗದೇ ಇದ್ದ ಪಕ್ಷದಲ್ಲಿ ಇನ್ಯಾವ ರೀತಿ ಗೋದಾನ ಮಾಡಬಹುದು ಅಂತ ಹೇಳಿದರೆ ಶಾಸ್ತ್ರೀಯವಾಗಿ ನಾವು ಯೋಚನೆಯನ್ನು ಮಾಡುವುದಾಗಿದ್ದರೆ ಶಾಸ್ತ್ರದಲ್ಲಿ ಗೋ ಶಬ್ದಕ್ಕೆ ಅನೇಕ ಅರ್ಥ ಇದೆ. ದಿಕ್ ದೃಷ್ಟಿ ದೀಧಿತಿ ಸ್ವರ್ಗ ವಜ್ರ ವಾಗ್ಬಾಣ ವಾರಿಷು ಭೂಮೋ ಪಶೋಚ ವಿದ್ವದ್ಭಿ ಗೋ ಶಬ್ದೋ ದಶಸು ಸ್ಮೃತಃ ಅಂತ 10 ಅರ್ಥದಲ್ಲಿ ಗೋ ಶಬ್ದ ಬರ್ತದೆ. ಅದರಲ್ಲಿ ಒಂದೇನು ಅಂತ ಹೇಳಿದರೆ ವಾಕ್, ಒಳ್ಳೆ ಮಾತು, ಒಳ್ಳೆ ಮಾತಾಡುವಂಥದ್ದು, ಇದು ಗೋ ಅಂತ ಕರೆಯಲ್ಪಡುತ್ತದೆ. ಒಳ್ಳೆ ಮಾತಾಡಿ ಇನ್ನೊಬ್ಬರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ಒಳ್ಳೆಯ ಮಾತಾಡೋಣ, ಒಳ್ಳೆಯ ಸಲಹೆ ಸೂಚನೆಗಳನ್ನು ಕೊಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಬಗ್ಗೆ ತಿಳಿಸುವಂಥದ್ದು, ಇದು ಗೋದಾನ.
ದೇವರ ಬಗ್ಗೆ ನಾವಿನ್ನೊಬ್ಬರಿಗೆ ತಿಳಿಸುವಂಥದ್ದು, ಅದು ಗೋದಾನ. ಅದನ್ನು ಆದಷ್ಟು ಮಾಡೋಣ. ಇನ್ನು ನೀರಿಗೆ ಗೋ ಅಂತಿದೆ, ಆದಷ್ಟು ನೀರಿನ ದಾನವನ್ನು ಮಾಡಿ. ನೀರನ್ನು ಕೂಡ ಗೋ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆದಷ್ಟು ನೀರನ್ನು ದಾನ ಮಾಡುವಂಥದ್ದು, ಆದಷ್ಟು ಒಳ್ಳೆ ಮಾತನ್ನು ನಾವು ದಾನ ಮಾಡುವಂಥದ್ದು ಇನ್ನೊಬ್ಬರಿಗೆ ಅಂತ ಹೇಳಿದರೆ, ಅಭಯ ದಾನ, ಕಷ್ಟದಲ್ಲಿದ್ದಾರೆ ಅವರಿಗೆ ಹೋಗಿ ನೀವು ಸಾಂತ್ವನವನ್ನು ಮಾಡಿ, ಇದು ಕೂಡ ಗೋದಾನ ಆಗತ್ತೆ. ಹೀಗೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಉಂಟೋ ಅದನ್ನು ಮಾಡುವುದು. ಇನ್ನು ಸಾಕ್ಷಾತ್ತಾಗಿ ಗೋ ಸಿಕ್ಕಿದರೆ ಅದನ್ನು ದಾನ ಮಾಡುವಂಥದ್ದು ಶ್ರೇಷ್ಠವಾದದ್ದು. ಇಲ್ಲದೇ ಇದ್ದ ಪಕ್ಷದಲ್ಲಿ ಯಾರಾದರೂ ಗೋವನ್ನು ಸಾಕ್ತಾ ಇದ್ದಾರೆ ಎಂದು ತಿಳ್ಕೊಳ್ಳಿ, ಹಸುವನ್ನು ಸಾಕ್ತಾ ಇದ್ದಾರೆ, ಅವರಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ಸಹಾಯವನ್ನು ಮಾಡುವಂಥದ್ದು. ಅದಕ್ಕೆ ಬೇಕಾದಂತಹ ಹುಲ್ಲನ್ನು ನಾವು ಕೊಡುವಂಥದ್ದಿರಬಹುದು, ಅಥವಾ ಅದಕ್ಕೆ ಬೇಕಾದಂತಹ ಬೇರೆ ಯಾವುದೇ ವಸ್ತುವನ್ನು ಆ ಗೋವಿನ ಸಂರಕ್ಷಣೆ. ಯಾಕಂತೇಳಿದರೆ ಇವತ್ತು ಗೋವನ್ನು ಸಾಕುವವರೂ ಕೂಡ ಬಹಳ ಸುಲಭದಲ್ಲಿ ಸಾಕುವಂಥದ್ದಲ್ಲ. ಯಾಕಂದರೆ ಅದಕ್ಕೆ ಬೇಕಾದಷ್ಟು ಅಡಚಣೆಗಳೆಲ್ಲ ಇವೆ. ಅದನ್ನು ಪರಿಹಾರ ಮಾಡ್ತಾ ಅವರಿಗೆ ಸಹಾಯವನ್ನು ಮಾಡುವ ಮೂಲಕವೂ ಕೂಡ ಇದು ಗೋದಾನಕ್ಕೆ ಸಹಾಯಕವಾಗಿ ಸರಿ, ಅಂದರೆ ಅದಕ್ಕೆ ಸ್ವಲ್ಪ ಪ್ರತಿನಿಧಿಯಾಗಿ ಆಗಬಹುದು ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಹೀಗೆ ತಾನು ದಾನವನ್ನು ಮಾಡಬೇಕಾದದ್ದು. ಒಂದು ಮಾತನ್ನು ಕೂಡ ತಿಳಿಸ್ಕೊಂಡು ಹೋಗ್ತಾರೆ, ಮಹಾಪುಣ್ಯ ಪ್ರಭಾವೇಣ ಮಾನುಷಂ ಜನ್ಮ ಲಭ್ಯತೆ ಯಸ್ತತ್ ಪ್ರಾಪ್ಯ ಚರೇ ಧರ್ಮಂ ಸಯಾತಿ ಪರಮಾಂ ಗತಿಂ. ನಿಜವಾಗಲೂ ಮನುಷ್ಯ ದೇಹ ಅನ್ನುವಂಥದ್ದೇ ಬರೀ ಪುಣ್ಯದಿಂದಲ್ಲ, ಮಹಾಪುಣ್ಯದಿಂದ ದೊರಕುವಂಥದ್ದು. ಇಂತಹ ಮಹಾಪುಣ್ಯದಿಂದ ದೊರಕಿದಂತಹ ಈ ಮನುಷ್ಯ ಜನ್ಮ ಪಡೆದು ಯಾರು ಧರ್ಮಾಚರಣೆಯನ್ನು ಮಾಡುವುದಿಲ್ವೋ ಅಂಥ ವ್ಯಕ್ತಿ ನರಕಕ್ಕೆ ಹೋಗ್ತಾನೆ. ಯಾರು ಧರ್ಮಾಚರಣೆಯನ್ನು ಮಾಡ್ತಾನೆ ಅವನು ಶ್ರೇಷ್ಠವಾದ ಈ ಪುಣ್ಯ ಲೋಕಗಳನ್ನು ಹೋಗಿ ಸೇರಿಕೊಳ್ತಾನೆ. ಅವಿಜ್ಞಾಯ ನರೋ ಧರ್ಮಂ ದುಃಖಮಾಯಾಂತಿ ಯಾತಿಚ. ಮನುಷ್ಯ ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸೇವನಂ. ಈ ಜನ್ಮವನ್ನು ಪಡೆದು ಧರ್ಮಾಚರಣೆಯನ್ನು ಮಾಡದವನು ದುಃಖ ಹೊಂದುವುದು ಖಂಡಿತ ಮರಣಾನಂತರ. ಯಾಕಂದರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗುವುದೇ ಧರ್ಮ ಸೇವನೆಯಿಂದ, ಧರ್ಮಾಚರಣೆಯಿಂದ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಧನ ಪುತ್ರ ಕಳತ್ರಾದಿ ಶರೀರಮಪಿ ಬಾಂಧವಾ ಅನಿತ್ಯಂ ಸರ್ವಮೇವೇದಂ ತಸ್ಮಾತ್ ಧರ್ಮಂ ಸಮಾಚರೇತ್. ಮನುಷ್ಯ ಮರಣವನ್ನು ಹೊಂದಿದಾಗ ಅವನೊಟ್ಟಿಗೆ ಬರುವುದು ಅವನು ಮಾಡಿದ ಪಾಪ ಪುಣ್ಯಗಳು ಮಾತ್ರ, ಉಳಿದ ಯಾವುದೂ ಇಲ್ಲ. ಅವನು ಕೂಡಿಟ್ಟ ದುಡ್ಡಿರಬಹುದು, ಅವನ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಕಡೆಗೆ ಎಲ್ಲ ಬಿಟ್ಟು ಅವನ ಈ ಶರೀರ ಎಲ್ಲವೂ ಅನಿತ್ಯವೇ, ಯಾವುದು ಅವನೊಟ್ಟಿಗೆ ಬರುವುದಿಲ್ಲ. ಅದಕ್ಕೋಸ್ಕರ ಅವನೊಟ್ಟಿಗೆ ಬರುವ ಸಂಗಾತಿಯಾದ ಧರ್ಮಾಚರಣೆ ಅದನ್ನು ತಪ್ಪದೇ ಮಾಡಿರಬೇಕಾದದ್ದು. ಎಷ್ಟು ಹೇಳ್ತಾನೆ ಭಗವಂತ ಅಂತ ಹೇಳಿದರೆ, ಎಚ್ಚರಿಕೆ ಕೊಡ್ತಾನೆ ಅಂದರೆ, ತಾವತ್ ಬಂಧು ಪಿತಾ ತಾವತ್ ಯಾವಜ್ಜೀವತಿ ಮಾನವ. ಬಂಧು ಬಾಂಧವರಿರಬಹುದು, ತಂದೆ ತಾಯಂದಿರಿರಬಹುದು, ಹೆಂಡತಿ ಮಕ್ಕಳಿರಬಹುದು, ಎಲ್ಲಿ ತನಕ ಅಂದರೆ ಜೀವ ಇರುವ ತನಕ ಮಾತ್ರ. ಮೃತಾನಾಂ ನಂತರಂ ಜ್ಞಾತ್ವಾ ಕ್ಷಣ ಸ್ನೇಹೋ ವಿವರ್ತತೆ. ಆಶ್ಚರ್ಯ ಏನು ಅಂತ ಹೇಳಿದರೆ, ಮರಣ ಹೊಂದಿದ ಬಳಿಕ ಈ ಸ್ನೇಹ ಹೊರಟೋಗ್ತದೆ. ಇವತ್ತೇನು ನಾವು ತಿಳ್ಕೊಳ್ತಾ ಇದ್ದೇವೆ, ಅಯ್ಯೋ ನನ್ನವರು ನನ್ನವರು ನನ್ನವರು, ಇವರನ್ನು ಹೇಗೆ ಬಿಟ್ಟು ಹೋಗುವುದು, ಇವರೇ ನನ್ನವರು, ಇದೇ ನಿನ್ನ ಬದುಕು. ಇದು ನಿನ್ನ ಭ್ರಮೆ. ಭಗವಂತ ಮುಂದಿನದು ಸ್ಪಷ್ಟ ಹೇಳ್ತಾನೆ, ಯಾವಾಗ ಈ ದೇಹವನ್ನು ಬಿಟ್ಟಿಯ ಆಮೇಲೆ ಅವ್ರ ಮೇಲಿರುವ ಅಟ್ಯಾಚ್ಮೆಂಟ್ ಹೊರಟೋಗುತ್ತೆ ನಿನಗೆ ಅಂತ ಹೇಳ್ತಾರೆ. ಇದ್ದರೂ ಕೂಡ ಕೆಲವು ದಿನ ಇರ್ತದೆ ಅಷ್ಟೇ. ಆಮೇಲೆ ಯಾಕಂತ ಹೇಳಿದ್ರೆ ಅವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೂ ನಿನಗೆ ಪುರುಸೊತ್ತಿರೋಲ್ಲ. ಆ ಯಮಭಟರು ನಿನಗೆ ಕೊಡ್ತಾ ಇರುವಂತಹ ವೇದನೆ ಏನಿದೆ, ನೋವೇನಿದೆ, ಯಮ ಮಾರ್ಗದಲ್ಲಿ ಅನುಭವಿಸ್ತಾ ಇರುವಂತಹ ನೋವೇನಿದೆ, ಆ ನೋವನ್ನು ಅನುಭವಿಸ್ತಾ ಆ ನೋವಿನ ಮಧ್ಯದಲ್ಲಿ ಉಳಿದವರೆಲ್ಲ ಎಲ್ಲಿಂದ ಅವನಿಗೆ ನೆನಪಾಗಬೇಕು. ಕ್ರಮೇಣ ದೂರ ಹೋಗ್ತಾ 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 ಇವನು ಮರೆತು ಬಿಡ್ತಾನೆ, ಇಲ್ಲಿಯ ಸ್ನೇಹವನ್ನು ಕಳ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರ ಇವತ್ತು ಯಾರನ್ನು ನನ್ನವರು ಅಂತ ತಿಳ್ಕೊಂಡಿದ್ಯಾ, ಇವರೇ ನನ್ನೊಟ್ಟಿಗೆ ಬರುವವರು ಅಂತ ತಿಳ್ಕೊಂಡಿದ್ಯಾ, ಇದೆಲ್ಲ ನಿನ್ನ ಭ್ರಮೆ ಅಷ್ಟೇ. ಇದೆಲ್ಲ ಈ ಅಟ್ಯಾಚ್ಮೆಂಟ್ ಹೊರಟೋಗ್ಬಿಡ್ತದೆ. ಇವರೆಲ್ಲ ನಿನ್ನ ಕೈಕೊಟ್ಟು ಬಿಡ್ತಾರೆ. ಮತ್ತೇನೆಂದರೆ ಆತ್ಮೈವ ಹ್ಯಾತ್ಮನೋ ಬಂಧು ಇತಿ ವಿದ್ಯಾನ್ ಮುಹುರ್ಮುಹು. ಅದಕ್ಕೋಸ್ಕರ ನಿನ್ನೊಳಗೆ ನೀನು ಯಾವತ್ತೂ ಹೇಳ್ತಾ ಇರು, ನನಗೆ ನಾನೇ ಬಂಧು, ನನಗೆ ನಾನೇ ಬಂಧು. ಯಾರೂ ಸಂಗಡ ಬಾಹೋರಿಲ್ಲ, ನನ್ನೊಟ್ಟಿಗೆ ಬರುವವರು ಯಾರೂ ಇಲ್ಲ, ಕಡೆಗೆ ನಾನೊಬ್ಬನೇ ಹೋಗಬೇಕಾಗಿದೆ, ನನ್ನನ್ನು ನಾನೇ ಉದ್ಧಾರ ಮಾಡಿಕೊಳ್ಬೇಕಾಗಿದೆ. ಹೇಗಂತೇಳಿದರೆ ಭಗವಂತನ ಅನುಗ್ರಹದಿಂದ, ಈ ದಾನ ಧರ್ಮಾದಿಗಳ ಮೂಲಕ ಅಂತ ಇದನ್ನು ಸ್ಪಷ್ಟವಾಗಿ ಇವನು ತಿಳ್ಕೊಳ್ಬೇಕಾದದ್ದು ತಿಳಿಸ್ತಾರೆ.
ಜೀವನ್ನಪೀತಿ ಸಂಚಿತ್ಯ ಮೃತಾನ ಕಃ ಪ್ರದಾಸ್ಯತಿ. ಇವನು ಬದುಕಿದ್ದಾಗಲೇ ಕೊಡಲಿಲ್ಲ, ಸತ್ತ ಮೇಲೆ ಕೊಡ್ತಾರೆ ಅಂತ ಹೇಳುವಂಥದ್ದು ಏನು ಖಾತ್ರಿ? ಅದು ಖಾತ್ರಿ ಆದದ್ದೇ ಅಲ್ಲ ಅಂತ ಹೇಳ್ತಾರೆ. ಮೃತಂ ಶರೀರಂ ಸೃಜ್ಯ ಕಾಷ್ಟಲೋಷ್ಠ ಸಮಂಕ್ಷಿತೋ ವಿಮುಖ ಬಾಂಧವಾಯಾಂತಿ ಧರ್ಮಸ್ತಮನ ವರ್ತದೆ. ಇವನು ಸತ್ತ ಬಳಿಕ ಆ ದೇಹಕ್ಕೆ ಅಂತ್ಯ ಸಂಸ್ಕಾರ ಯಾವಾಗ ಮಾಡುವುದು ಅದನ್ನೇ ಕಾಯುವಂಥದ್ದು. ಎಲ್ಲರೂ ಕೂಡ ಕಡೆಗೆ ಸ್ಮಶಾನದ ತನಕ ಬಂದರು. ಸ್ಮಶಾನದ ನಂತರ ಎಲ್ಲರೂ ವಾಪಸ್ ಹೋಗಿಬಿಡ್ತಾರೆ. ಇವನ ದೇಹ ಬೆಂಕಿಯಲ್ಲಿ ಸುಟ್ಟು ಭೂಮಿಯಲ್ಲಿ ಹೂತು ಅದೂ ಕೂಡ ಹೊರಟೋಗ್ಬಿಡ್ತದೆ. ಆವಾಗ ಇವನೊಟ್ಟಿಗೆ ಬರುವುದು ಇವನು ಮಾಡಿದ ಧರ್ಮ ಮಾತ್ರ ಅಂತ ಹೇಳ್ತಾರೆ. ಉಳಿದ ಯಾವುದೂ ಕೂಡ ಬರುವುದಿಲ್ಲ ಅಂತ ತಿಳಿಸ್ಕೊಂಡು ಹೋಗ್ತಾನೆ. ನ ಕೋಪಿ ಕಸ್ಯಚಿತ್ ಬಂಧು ಸಂಸಾರೇ ದುಃಖ ಸಾಗರೇ ಆಯಾತಿ ಕರ್ಮ ಸಂಬಂಧಾತ್ ಯಾತಿ ಕರ್ಮಕ್ಷಯೇ ಪುನಃ. ಗರುಡ, ಇದನ್ನು ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡಿಕೊಳ್ಬೇಕಾದದ್ದು. ಇಲ್ಲಿ ಯಾರಿಗೆ ಯಾರೂ ಬಂಧುಗಳಲ್ಲ ಅಂತ. ಯಾಕಂದರೆ ಈ ಸಂಸಾರಿ ಇದೆಂಥ ಸಂಸಾರ ಅಂದರೆ ದುಃಖ ಸಾಗರೆ, ದುಃಖದ ಸಮುದ್ರ. ಇದರಲ್ಲಿ ಯಾರೂ ನಿಜವಾದ ಬಂಧುಗಳಲ್ಲ. ಮತ್ತು ಇಲ್ಲೆಲ್ಲ ಇದ್ದಾರಲ್ವ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮ ಎಲ್ಲರೂ ಕೂಡ ಕರ್ಮದಿಂದಾಗಿ ನಮಗೆ ಗಂಟು ಬಿದ್ದವರು ಅಂತ ಹೇಳ್ತಾರೆ. ಯಾವುದೋ ಪೂರ್ವ ಕರ್ಮದಿಂದಾಗಿ ಕರ್ಮ ಸಂಬಂಧಾತ್ ಯಾತಿ ಕರ್ಮಕ್ಷಯೇ ಪುನಃ ಆಯಾತಿ ಕರ್ಮ ಸಂಬಂಧಾತ್. ಎಷ್ಟು ನಮಗೆ ಕರ್ಮ ಸಂಬಂಧ ಇದೆಯೋ ಅಷ್ಟು ಇವರು ಇರ್ತಾರೆ. ಆ ಕರ್ಮ ಮುಗಿತಾ ಮುಂದಿನ ಒಂದು ಕ್ಷಣ ಇರಬೇಕು ಅಂದ್ರೆ ಇರಲ್ಲ, ಹೊರಟು ಹೋಗ್ತಾ ಇರ್ತಾರೆ. ಇಷ್ಟೇ ಕರ್ಮ ಸಂಬಂಧದಿಂದ ಆಗಿದೆ ಋಣಾನುಬಂಧ ರೂಪೇಣ ಅಂತ. ಎಷ್ಟು ದಿನ ಅವರ ಋಣ ಇದೆಯೋ ಅಷ್ಟು ದಿನ ಇಲ್ಲಿ ಅವರ ಸಂಬಂಧ ಮುಗಿತಾ ಮತ್ತೆ ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ, ಆ ರೀತಿ ಆಗೋಗ್ಬಿಡ್ತದೆ. ಅದಕ್ಕೋಸ್ಕರ ಇಲ್ಲಿ ಯಾರನ್ನೂ ಹಚ್ಚಿಕೊಂಡು ಬದುಕಬೇಡ ಅಂತ ತಿಳಿಸ್ತಾ ಇದ್ದಾನೆ ಭಗವಂತ. ಇದು ಹೇಗಂತ ಹೇಳಿದ್ರೆ, ನಾವು ಈ ಟ್ರೈನಿನಲ್ಲಿ ಪ್ರಯಾಣ ಮಾಡಿದ ಹಾಗೆ ಯಾರ್ಯಾರ ಸ್ಟಾಪ್ ಎಲ್ಲಿ ಬರ್ತದೋ ಅಲ್ಲಲ್ಲಿ ಇಳ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಇರುವಂಥದ್ದು. ಕಸ್ಯ ಪುತ್ರಾಶ್ಚ ಕಸ್ಯ ಭಾರ್ಯ ಧನಂಚಯ ವಾ ಸಂಸಾರೇ ನಾಸ್ತಿಕ ಕಸ್ಯ ಸ್ವಯಂ ತಸ್ಮಾತ್ ಪ್ರದೀಯತ. ಯಾವ ಮಕ್ಕಳು, ಯಾವ ಮೊಮ್ಮಕ್ಕಳು, ಯಾವ ಹೆಂಡತಿ, ಯಾವ ದುಡ್ಡು ಸಂಸಾರದಲ್ಲಿ ಯಾರಿಗೆ ಯಾರೂ ಇಲ್ಲ. ಮತ್ತೇನಂತ ಹೇಳಿದರೆ ನನಗೆ ನಾನೇ, ಅದಕ್ಕೋಸ್ಕರ ನನ್ನ ಉದ್ಧಾರಕ್ಕೆ ಬೇಕಾದದ್ದು ನಾನೇ ಮಾಡಬೇಕಾದದ್ದೇ ಹೊರತು ಅಯ್ಯೋ ಬಿಡಿ ನಾವಿವತ್ತೇನು ತಲೆ ಕೆಡಿಸ್ಕೊಳ್ಳೋದು, ನಾಳೆ ಸತ್ತ ಮೇಲೆಲ್ಲ ಮಕ್ಕಳು ಮಾಡಿಬಿಡ್ತಾರೆ, ಈ ರೀತಿ ನೀನು ಎಣಿಸಿ ಕೂತ್ಕೊಳ್ಬೇಡ. ಯಾಕಂತ ಹೇಳಿದ್ರೆ ನಾಳೆ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ಮಾಡಿದರೆ ನಿನ್ನ ಪುಣ್ಯ, ಮಾಡದೇ ಇದ್ದರೆ ಒದ್ದಾಡುವವನು ನೀನೇ ಹೊರತು ಅವನಲ್ಲ. ಮಕ್ಕಳೆಲ್ಲ ಒದ್ದಾಡುವುದು ನೀನು. ಅದಕ್ಕೋಸ್ಕರ ನೀನು ಮಾಡಬೇಕಾದದ್ದು ವಿಶೇಷವಾಗಿ ಆತ್ಮಾಯತ್ತಂ ಧನಂ ಯಾವತ್ ತಾವದ್ ವಿಪ್ರೇ ಸಮರ್ಪಯೇತ್ ಪರಾಧೀನೇ ಧನೇ ಜಾತೆ ನ ಕಿಂಚಿತ್ ವಕ್ತು ಮುತ್ಸಾಹೇತ್. ಅದು ಎಲ್ಲಿವರೆಗೆ ಅಂದರೆ ಬದುಕಿರುವಷ್ಟು ಕಾಲವೂ ಕೂಡ ನಿನ್ನ ವಸ್ತು ನಿನ್ನದಲ್ಲ, ಗಟ್ಟಿಮುಟ್ಟಿರುವಷ್ಟು ಕಾಲ ಮಾತ್ರ ನಿನ್ನ ವಸ್ತು ನಿನ್ನದು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನಿನ್ನ ಹಣ ಎಲ್ಲಿವರೆಗೆ ಕೈಕಾಲು ಗಟ್ಟಿ ಇದೆ ಆಗ ಕೊಟ್ಟದ್ದು ನಿನಗೆ ಬಂತು. ಒಂದೊಮ್ಮೆ ನೀನೇ ಪರಾಧೀನ ಅದೇ ಅಂತೇಳಿದರೆ, ಹಾಸಿಗೆ ಹಿಡಿದೆ ಅಂತೇಳಿದರೆ, ಹೇಳಲಿಕ್ಕಾಗಲಿಲ್ಲ ಅಂತೇಳಿದರೆ ಆವಾಗ ಯಾವುದೂ ನಿಂದಲ್ಲ ಅಂತ ಹೇಳ್ತಾರೆ. ಸತ್ತ ಮೇಲಲ್ಲ, ಬದುಕಿರಬೇಕಾದ್ರೆ ಹಾಸಿಗೆ ಏನು ಹಿಡಿದಾಗಲ್ಲ. ಇಲ್ಲ, ಹಾಸಿಗೆ ಹಿಡಿಯುವುದು ಬೇಡ, ನನಗೆ ಹೊರಗೆ ಹೋಗ್ಲಿಕ್ಕಾಗೋಲ್ಲ. ಯಾಕಂತೇಳಿದರೆ ಈ ದೇಹ ಸ್ವಲ್ಪ ವಾಲಿದಾಗೆ ಆಗ್ತದೆ, ನಡೀಲಿಕ್ಕಾಗೋಲ್ಲ, ಹೊರಗೆ ಹೋಗ್ಲಿಕ್ಕೆ ಗೊತ್ತಾಗೋಲ್ಲ. ಆ ಸಂದರ್ಭದಲ್ಲಿ ನಾನೇ ಬ್ಯಾಂಕಲ್ಲಿ ದುಡ್ಡಿಟ್ಟಿರ್ತೇನೆ, ಬೇಕಾದಷ್ಟು ನಾನು ದುಡ್ಡನ್ನು ಸಂಗ್ರಹ ಮಾಡಿಟ್ಟಿದ್ದೇನೆ, ಕೋಟಿಗಟ್ಟಲೆ ಇದೆ ಬ್ಯಾಂಕಲ್ಲಿ. ಆದರೆ ಆ ದುಡ್ಡನ್ನು ತರಬೇಕು, ನನಗಿವಾಗ ದಾನ ಮಾಡಬೇಕು ಅಂತ ಆಸೆ, ಧರ್ಮ ಮಾಡಬೇಕು ಅಂತ ಆಸೆ, ಅದಕ್ಕೋಸ್ಕರ ದುಡ್ಡು ತರಬೇಕು. ಅದಕ್ಕೋಸ್ಕರ ಮಕ್ಕಳಿಗೆ ಹೇಳಿದರೆ, ಯಾಕಂದರೆ ಇದು ನಡೆದ ಘಟನೆಯನ್ನೇ ನಾನು ಹೇಳ್ತಾ ಇರುವುದು. ಮಕ್ಕಳಿಗೆ ಹೇಳಿದರೆ, ನೋಡಪ್ಪ ಹೋಗಿ ದುಡ್ಡು ತೊಗೊಂಬ, ಒಂದು 50,000 ತೊಗೊಂಬ, ನಾನು ದಾನ ಮಾಡಬೇಕು ಅಂತ ಹೇಳಿದರೆ ಮಗ ಕೇಳ್ತಾನೆ, ಯಾಕೆ ದಾನ ಮಾಡಬೇಕು, ನೀವು ಬೇಕಾದಷ್ಟು ಮಾಡಿ ಆಗಿದೆ, ಇವಾಗೇನು ಮಾಡೋದು ಬೇಡ, ಆ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ. ವಾಸ್ತವಿಕವಾಗಿ ಅವನು ದುಡ್ಡಲ್ಲ, ಅಪ್ಪನದ್ದೇ ದುಡ್ಡು. ಅಪ್ಪ ತರಲಿಕ್ಕೆ ಹೇಳಿದರೂ ಕೂಡ ಆ ತರುವವನು ತಂದು ಕೊಡೋಲ್ಲ ಅಂತ ಹೇಳಿದ್ರೆ ಇವನಿಗೆ ಏನೂ ಮಾಡಲಿಕ್ಕಾಗೋಲ್ಲ. ಆ ಸಂದರ್ಭದಲ್ಲಿ ಇವನದ್ದೇ ದುಡ್ಡೇ ಇವನಿಗೆ ಬರೋಲ್ಲ, ಅಂಥ ಸಂದರ್ಭ. ಅದಕ್ಕೋಸ್ಕರ ಯಾವತ್ತೂ ಕೈಕಾಲು ಗಟ್ಟಿ ಇದ್ದಾಗ, ಬುದ್ಧಿ ಸರಿ ಇದ್ದಾಗ ನೀನು ಏನು ದಾನ ಮಾಡಿದೆಯಾ ಅದೇ ನಿನ್ನೊಟ್ಟಿಗೆ ಬರುವಂಥದ್ದು. ಪೂರ್ವಜನ್ಮ ಕೃತಾತ್ ದಾನಾತ್ ಅತ್ರ ಲಬ್ಧಂ ಧನಂ ಬಹು
ತಸ್ಮಾದೇವಂ ಪರಿಜ್ಞಾಯ ಧರ್ಮಾರ್ಥಂ ದೀಯತಾಂ ಧನಂ. ಅದಕ್ಕೆ ನೆನಪಿಟ್ಟುಕೋ, ಇವತ್ತು ದೇವರು ದುಡ್ಡು ಕೊಟ್ಟಿದ್ದಾನೆ ನನಗೆ ಅಂತೇಳಿದರೆ, ಇವತ್ತು ದೇವರು ನನಗೆ ಆಸ್ತಿ ಪಾಸ್ತಿ ಮುಂತಾದವುಗಳನ್ನು ಕೊಟ್ಟಿದ್ದಾನೆ ಅಂತೇಳಿದರೆ, ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ದಾನ ಧರ್ಮಗಳ ಫಲ ಇದು. ಹಿಂದಿನ ಜನ್ಮದಲ್ಲಿ ಗೋದಾನ ಮಾಡಿದ್ದೆ ಅಂದರೆ ಭೂದಾನ ಮಾಡಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ನನಗೆ ಈ ರೀತಿ ಸಿಗ್ತಾ ಇದೆ, ಭೂಮಿ ಸಿಕ್ಕಿದೆ, ಸ್ವಂತ ಭೂಮಿ ಸಿಕ್ಕಿದೆ. ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ದುಡ್ಡು ದಾನ ಮಾಡಿದ್ದೇನೆ, ಅದಕ್ಕೆ ಈ ಜನ್ಮದಲ್ಲಿ ದುಡ್ಡು ದಿಕ್ಕಿದೆ. ಈ ರೀತಿ ಹಿಂದೆ ನಾನು ದಾನ ಧರ್ಮಾದಿಗಳನ್ನು ಮಾಡಿದ್ರಿಂದಾಗಿಯೇ ಈ ಜನ್ಮದಲ್ಲಿ ಅದರ ಫಲವನ್ನು ಪಡೆದಿದ್ದೇನೆ ಅಂತ ತಿಳಿದು ಈ ಜನ್ಮದಲ್ಲಿ ನೀನು ಈ ಧರ್ಮಾಚರಣೆಯನ್ನು ಮಾಡು, ದಾನಾದಿಗಳನ್ನು ಮಾಡು ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಧರ್ಮಾತ್ ಸಂಜಾಯತೆ ಅರ್ಥಶ್ಚ ಧರ್ಮಾತ್ ಕಾಮೋಪಿ ಜಾಯತೆ ಧರ್ಮ ಏವಾಪವರ್ಗಾಯ ತಸ್ಮಾತ್ ಧರ್ಮ ಸಮಾಚರೇತ್. ವಾಸ್ತವಿಕವಾಗಿ ಯಾವುದೇ ಆಗಲಕ್ಕೂ ಧರ್ಮ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರಬೇಕಾದದ್ದು. ನಾನು ದುಡ್ಡು ಸಂಪಾದನೆ ಮಾಡ್ತೇನೆ ಅಂತ ಹೇಳುವುದು ಮುಖ್ಯ ಅಲ್ಲ, ಮತ್ತು ಧರ್ಮ ಮಾರ್ಗದಿಂದ ಸಂಪಾದನೆಯನ್ನು ಮಾಡುವುದು ಮುಖ್ಯ. ಅದಕ್ಕೋಸ್ಕರವೇ ಭಾಗವತದಲ್ಲಿ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ, ಮನುಷ್ಯನಿಗೆ ಇಷ್ಟವಾದ ಧನ ಯಾವುದು ಅಂತ ಹೇಳಿದರೆ ಧರ್ಮವೇ ಅಂತ ಹೇಳ್ತಾನೆ. ಧರ್ಮವೇ ಇಷ್ಟವಾದ ಧನ, ದುಡ್ಡು. ಯಾಕಂತ ಹೇಳಿದರೆ ಆ ಧಾರ್ಮಿಕವಾಗಿ ಬಂದ ಹಣವನ್ನು ನಾವು ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಖರ್ಚು ಮಾಡ್ಬೋದು. ಅಧರ್ಮದಿಂದ ಬಂದಂತಹ ಧನ ಏನಿದೆ ಅದನ್ನು ಖರ್ಚು ಮಾಡಲಿಕ್ಕೂ ಹೆದರಿಕೆ ಆಗುತ್ತೆ. ಯಾಕಂತ ಹೇಳಿದರೆ ಎಲ್ಲಿ ಸಿಕ್ಕಿ ಬೀಳ್ತೇನೋ ಏನೋ ಅಂತ. ಅದಕ್ಕೋಸ್ಕರ ಧರ್ಮದಿಂದ ಬಂದ ದುಡ್ಡೇ ದುಡ್ಡು, ಧರ್ಮದಿಂದ ಬಂದ ಕಾಮವೇ ಕಾಮ ಅಂತ ಹೇಳಿದರೆ, ಇವನು ಧಾರ್ಮಿಕನಾಗಿ ನ್ಯಾಯವಾದ ಮಾರ್ಗದಿಂದ ತಾನು ಮದುವೆಯಾದ, ಆ ಪತ್ನಿಯೊಟ್ಟಿಗೆ ತಾನು ಸಂತೋಷದಿಂದ, ಅಂದರೆ ಅವಳನ್ನು ಬಯಸಿದ್ಳು, ಅವಳಲ್ಲಿ ಕಾಮುಕನಾದರೂ ಅದು ದೋಷ ಅಲ್ಲ. ಯಾಕಂದರೆ ಅವಳನ್ನು ಧಾರ್ಮಿಕವಾಗಿ ಇವನು ಪಡೆದಿದ್ದಾನೆ ಆ ಪತ್ನಿಯನ್ನು. ಅದನ್ನು ಬಿಟ್ಟು ಇವನು ಅಧಾರ್ಮಿಕನಾಗಿ ಅಂತೇಳಿದರೆ ಪರಸ್ತ್ರೀಯರನ್ನು, ಪರಪತ್ನಿಯರನ್ನು ಕಾಮುಕನಾಗಿ ಬಯಸಿದ ಅಂತೇಳಿದರೆ ಅದು ಅಧರ್ಮ ಆಗುತ್ತೆ. ಅದಕ್ಕೋಸ್ಕರ ಕಾಮವೂ ಕೂಡ ಯಾವಾಗ ಸಾರ್ಥಕವಾಗತ್ತೆ ಅಂದರೆ ಧರ್ಮ ಮಾರ್ಗದಿಂದ ದೊರೆತಾಗ ಮಾತ್ರ. ದುಡ್ಡು ಯಾವಾಗ ಸಾರ್ಥಕವಾಗುತ್ತೆ ಅಂತೇಳಿದರೆ ಧರ್ಮ ಮಾರ್ಗದಿಂದ ದೊರೆತಾಗ ಮಾತ್ರ. ಅದಕ್ಕೋಸ್ಕರ ಧರ್ಮಾಚರಣೆಯನ್ನು ತಪ್ಪದೆ ಮಾಡಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾನೆ. ವಿಶೇಷವಾಗಿ ಯಾವುದೇ ನೀವು ಧರ್ಮಾಚರಣೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದದ್ದು ಶ್ರದ್ಧೆಯ ಧಾರ್ಯತೆ ಧರ್ಮ ಅಂತ ಹೇಳ್ತಾನೆ. ಶ್ರದ್ಧೆಯಿಂದಾಗಿ ಧರ್ಮ ಧರಿಸಲ್ಪಡುತ್ತದೆ. ನೀವು ದುಡ್ಡಿಲ್ಲದೇ ಇದ್ದರೂ ತೊಂದರೆ ಇಲ್ಲ, ಶ್ರದ್ಧೆ ಇದ್ದರೆ ಧರ್ಮಾಚರಣೆಯನ್ನು ಮಾಡ್ಬೋದು ಅಂತ ಹೇಳ್ತಾನೆ. ದುಡ್ಡಿದ್ದರೆ ಆ ದುಡ್ಡನ್ನು ಶ್ರದ್ಧೆಯಿಂದ ನಾವು ದಾನ ಮಾಡುವ ಮೂಲಕ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು. ಒಂದೊಮ್ಮೆ ದುಡ್ಡಿಲ್ಲದ ಬಡವನೂ ಕೂಡ ತಾನು ಧರ್ಮಾಚರಣೆಯನ್ನು ಸಂಪಾದನೆ ಮಾಡ್ಬೋದು, ಪುಣ್ಯ ಸಂಪಾದನೆ ಮಾಡ್ಬೋದು. ಹೇಗಂತೇಳಿದರೆ ಶ್ರದ್ಧೆಯ ಮೂಲಕ. ಯಾಕಂತೇಳಿದರೆ ಹಿಂದೆ ಋಷಿಮುನಿಗಳು ಕಾಡಿನಲ್ಲಿದ್ದರು, ಅವರೇನು ದುಡ್ಡು ಸಂಪಾದನೆ ಮಾಡಿದವರಲ್ಲ, ಅವರೇನು ಶ್ರೀಮಂತರಲ್ಲ. ಹಾಗಿದ್ದರೂ ಅವರು ದೊಡ್ಡ ಧಾರ್ಮಿಕರಾಗಿ ಬೇಕಾದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದರು. ಹೇಗಂತೇಳಿದರೆ ಶ್ರದ್ಧೆಯ ಮೂಲಕ. ಮುನಯಃ ಶ್ರದ್ಧಾವಂತೋ ದಿವಂಗತಃ. ಈ ರೀತಿ ಶ್ರದ್ಧೆಯಿಂದಾಗಿಯೇ ಅವರು ಸ್ವರ್ಗವನ್ನು ಸೇರಿದರು ಮುನಿಗಳು. ಶ್ರದ್ಧೆ ಅಂದರೆ ನಂಬಿಕೆ, ದೇವರಲ್ಲಿ, ಧರ್ಮದಲ್ಲಿ, ಪಾಪ ಪುಣ್ಯಗಳಲ್ಲಿ ನಂಬಿಕೆಯನ್ನಿರಿಸಿ ಅದಕ್ಕೆ ತಲೆಬಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಬದುಕುವಂಥದ್ದು. ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಶಾಸ್ತ್ರಗಳನ್ನು ನಂಬಿ ಅದರಲ್ಲಿ ಹೇಳಿದಾಗೆ ಬದುಕುವಂಥದ್ದು ಅದು ಬಹಳ ಮುಖ್ಯವಾದದ್ದು. ಅದಕ್ಕಾಗಿಯೇ ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ತಾನು ಭಗವದ್ಗೀತೆಯಲ್ಲಿ ಸ್ಪಷ್ಟ ಹೇಳಿದ್ದಾನೆ, ನೋಡಯ್ಯ, ನನಗೆ ನೀನು ಏನು ಕೊಡ್ತೀಯಾ ಅನ್ನುವುದಕ್ಕಿಂತಲೂ ಹೇಗೆ ಕೊಡ್ತೀಯಾ ಅಂತ ಹೇಳೋದು ಮುಖ್ಯವಾಗಿರ್ತದೆ. ಯಾಕಂತೇಳಿದರೆ ನೀನು ಶ್ರದ್ಧಾಭಕ್ತಿಯಿಂದ ನನಗೆ ತಂದು ಶ್ರದ್ಧಾಭಕ್ತಿಯಿಂದ ಅರ್ಪಣೆ ಮಾಡಿದಾಗ ನಾನೊಂದು ನೀರಿನಿಂದಲೂ ತೃಪ್ತನಾಗ್ತೇನೆ, ಒಂದು ಹಣ್ಣಿನಿಂದಲೂ ತೃಪ್ತನಾಗ್ತೇನೆ, ಒಂದು ಪುಷ್ಪದಿಂದ, ಫಲದಿಂದ, ಒಂದು ಪತ್ರದಿಂದಲೂ ತೃಪ್ತನಾಗ್ತೇನೆ ನಾನು ಶ್ರದ್ಧಾಭಕ್ತಿಯಿಂದ ತಂದಾಗ. ಅದಕ್ಕೆ ಆ ಶ್ರದ್ಧಾಭಕ್ತಿ ಅನ್ನುವಂಥದ್ದು ಮುಖ್ಯವಾದದ್ದು. ಅದರಿಂದಾಗಿ ಅವಶ್ಯವಾಗಿ ದಾನಾದಿಗಳನ್ನು ಮಾಡಲೇಬೇಕಾದದ್ದು. ಅದು ಸ್ವಲ್ಪ ಇರ್ಬೋದು, ತುಂಬ ಇರ್ಬೋದು, ಅದು ಮುಖ್ಯವಾಗಲ್ಲ. ಮತ್ತೇನೆಂದರೆ ಶ್ರದ್ಧೆ ಅನ್ನುವುದು ಬಹಳ ಮುಖ್ಯವಾಗ್ತದೆ. ಇನ್ನು ಮಗನಾದವನು ಧಾರ್ಮಿಕನಾದ ಮಗನಾಗಿದ್ದರೆ ಖಂಡಿತವಾಗಿಯೂ ಕೂಡ ಆ ಕಡೆ ಕಾಲದಲ್ಲಿ ತನ್ನ ತಂದೆ ತಾಯಿಯಂದಿರಿಂದ ದಾನಾದಿಗಳನ್ನು ಮಾಡಿಸಲೇಬೇಕು. ದೇವತೆಗಳೂ ಕೂಡ ಅಂಥ ಮಗನನ್ನು ತಾವು ಮೆಚ್ಚಿಕೊಳ್ತಾರಂತೆ. ನಿಜವಾಗಲೂ ಮಕ್ಕಳು ಅಂದರೆ ಈ ರೀತಿ ಇರಬೇಕು ಅಂತ.
ಪಿತ್ರೋರ್ ನಿಮಿತ್ತಂ ಯದ್ವಿತ್ತಂ ಪುತ್ರೇ ಪಾತ್ರೇ ಸಮರ್ಪಿತಂ ಆತ್ಮಾಪಿ ಪಾವಿತಸ್ತೇನ ಪುತ್ರ ಪೌತ್ರ ಪ್ರಪೌತ್ರ ಕೈ. ಎಲ್ಲಿವರೆಗೆ ಅಂದರೆ ಒಬ್ಬ ಮಗನಾದವನು ತನ್ನ ತಂದೆ ತಾಯಂದಿರ ಕೈ ಮುಟ್ಟಿಸಿ ಕಡೆಕಾಲದಲ್ಲಿ ದಾನ ಮಾಡಿಸಿದ ಅಂತೇಳಿದರೆ ಅದು ಆ ತಂದೆಗೆ ಮಾತ್ರ ಒಳ್ಳೆಯದಲ್ಲ, ಇವನಿಗೆ ಒಳ್ಳೆಯದು, ಇವನ ಮಕ್ಕಳಿಗೆ ಒಳ್ಳೆಯದು, ಇವನ ಮೊಮ್ಮಕ್ಕಳಿಗೆ ಒಳ್ಳೆಯದು, ಮರಿ ಮಕ್ಕಳಿಗೆ ಒಳ್ಳೆಯದು. ಈ ರೀತಿ ಅವರಿಗೆಲ್ಲ ದೇವತೆಗಳ ಅನುಗ್ರಹವನ್ನು, ಪಿತೃಗಳ ಅನುಗ್ರಹವನ್ನು ತಂದುಕೊಡುವಂಥದ್ದು. ಅದು ಎಲ್ಲಿವರೆಗೆ ಅಂತ ಹೇಳಿದರೆ ಹೇಳ್ತಾರೆ, ಇವನು ದಾನ ಮಾಡುವುದಕ್ಕಿಂತಲೂ ಕೂಡ ಇವನ ತಂದೆಯನ್ನು ಮುಟ್ಟಿಸಿ ಕಡೆಕಾಲದಲ್ಲಿ ದಾನ ಮಾಡಿಸಿದ ಅಂತ ಹೇಳಿದರೆ 100 ಪಟ್ಟು ಹೆಚ್ಚು ಪುಣ್ಯ ಬರುತ್ತಂತೆ. ಇನ್ನು ತಾಯಿಯ ಕೈ ಮುಟ್ಟಿಸಿ ದಾನ ಮಾಡಿಸಿದ ಅಂದರೆ ಕಡೆಕಾಲದಲ್ಲಿ 1000 ಪಟ್ಟು ಹೆಚ್ಚು ಪುಣ್ಯ ಬರುತ್ತಂತೆ. ಇನ್ನು ತನ್ನ ಅಕ್ಕ ತಂಗಿಯರು ಅವರ ಕೈ ಮುಟ್ಟಿಸಿ ದಾನ ಮಾಡಿಸಿದ ಅಂದರೆ ಕಡೆಕಾಲದಲ್ಲಿ 10,000 ಪಟ್ಟು ಹೆಚ್ಚು ಪುಣ್ಯ ಬರ್ತದಂತೆ. ಇನ್ನು ತನ್ನ ಸಹೋದರರು ಅಣ್ಣ ತಮ್ಮಂದಿರು ಅವರ ಕೈ ಮುಟ್ಟಿಸಿ ದಾನ ಮಾಡಿಸಿದ ಅಂದರೆ ಕಡೆಕಾಲದಲ್ಲಿ ಅದು ಲಕ್ಷ ಪಟ್ಟು ಪುಣ್ಯವನ್ನು ಬರ್ತದಂತೆ. ಯಾವುದೇ ರೀತಿಯಿಂದಲಾದರೂ ಕೂಡ ಕಡೆಕಾಲದಲ್ಲಿ ದಾನವನ್ನು ಮಾಡಿಸಬೇಕಾದದ್ದು. ಕಡೆಗೆ ಬಂಧು ಬಾಂಧವರಿರಬಹುದು, ಸ್ನೇಹಿತರಿರಬಹುದು, ಯಾರೇ ಆದರೂ ಕೂಡ ಆ ಕಡೆಕಾಲದಲ್ಲಿ ಅದು ಗಂಡು ಮಕ್ಕಳಿಲ್ದಿದ್ದರೆ ಹೆಣ್ಣು ಮಕ್ಕಳಾದರೂ ಆಗ್ಬೋದು. ಹೆಣ್ಣು ಮಕ್ಕಳಾದರೂ ಕೂಡ ಕಡೆಕಾಲದಲ್ಲಿ ತಮ್ಮ ಗಂಡನದ್ದಿರಬಹುದು, ಅಥವಾ ಅತ್ತೆ ಮಾವಂದಿರದಿರಬಹುದು, ಅಥವಾ ಈ ತಂದೆ ತಾಯಂದಿರದಿರಬಹುದು, ಯಾರನ್ನೇ ಆಗಲಿ ಮುಟ್ಟಿಸಿ ದಾನ ಮಾಡಿಸಿದರೆ ಮಹಾಫಲ ಪ್ರಾಪ್ತಿಯಾಗ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಆ ಕಡೆಕಾಲದಲ್ಲಿ ವಿಶೇಷವಾಗಿ ದಾನ ಮಾಡಲೇಬೇಕಾದದ್ದು. ಪುತ್ರ ಪೌತ್ರ ಸಹಭ್ರಾತ್ರ ಸಗೋತ್ರ ಸುಹೃದಸ್ತುಯೇ ದದಾತಿ ನಾತುರೇ ದಾನಂ ಬ್ರಹ್ಮಘ್ನಾಸ್ತೇನ ಸಂಶಯ. ಕಡೆಗೆ ಒಂದು ಮಾತು ಭಗವಂತ ಹೇಳಿಬಿಡ್ತಾನೆ, ಮಕ್ಕಳಿರಬಹುದು, ಮೊಮ್ಮಕ್ಕಳಿರಬಹುದು, ಅಣ್ಣ ತಮ್ಮಂದಿರಿರಬಹುದು, ಕಡೆಗೆ ಕುಟುಂಬದವರಿರಬಹುದು, ಆಪ್ತರಿರಬಹುದು, ಮಿತ್ರರಿರಬಹುದು, ಯಾರೇ ಆಗಲಿ ಕಡೆ ಕಾಲದಲ್ಲಿ ಇವನು ಸಾಯ್ತಾ ಇದ್ದಾನೆ ಅಂತ ಗೊತ್ತಾದಾಗ ಅವನಿಂದ ದಾನವನ್ನು ಮಾಡಿಸಲಿಲ್ಲ ಅಂತೇಳಿದರೆ, ಯಾವುದೇ ವಿಧವಾದ ದಾನವನ್ನು ಮಾಡಿಸಲಿಲ್ಲ ಅಂತೇಳಿದರೆ ಅವರು ಬ್ರಹ್ಮಹತ್ಯೆಯ ಪಾಪವನ್ನು ಪಡಿತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅದಕ್ಕೋಸ್ಕರ ಕಡೆಗೆ ಯಾರೂ ಸಿಗಲಿಲ್ಲ ಅಂತೇಳಿದರೆ ಅವ್ರ ಕೈಯಲ್ಲಿ ಮುಟ್ಟಿಸಿ ಆದರೂ ಇಟ್ಟುಬಿಡ್ಬೇಕು. ಅದನ್ನು ಅವ್ರ ಕೈ ಮುಟ್ಟಿಸಿ ಆದರೂ ಇಡಬೇಕಾದದ್ದು, ನಂತರ ಯಾರಿಗಾದರೂ ದಾನ ಮಾಡಬೇಕಾದದ್ದು. ಅದನ್ನು ನೋಡಿ, ಆ ರೀತಿ ಮಾಡಿದಂತಹ ಪುಣ್ಯಾತ್ಮರು ಇದ್ದಾರೆ. ಅವರ ಮಕ್ಕಳೇ ಹೇಳಿದ ಕಥೆ ಇದು. ಆಚಾರ್ಯರೇ ನಮಗೆ ಗೊತ್ತಿಲ್ಲ, ಯಾಕಂದರೆ ಅವ್ರ ತಂದೆ ಬಹಳಷ್ಟು ತಿಳಿದವರು. ಅವರಿಗೆ ಅಂತ್ಯಕಾಲ ಸಮೀಪಿಸಿತು ಅಂತ ಗೊತ್ತಾಯ್ತು ಅವರಿಗೆ. ಅದಕ್ಕೋಸ್ಕರ ಮಕ್ಕಳಿಗೆ ತಾವು ಸಂಜೆಯನ್ನು ಮಾಡ್ತಾ ಇದ್ದಾರೆ ಅಂತ, ಕರೀರಿ ಬ್ರಾಹ್ಮಣರನ್ನು ಕರೀರಿ, ಬ್ರಾಹ್ಮಣರನ್ನು ಕರೀರಿ ಅಂತ. ಆದರೆ ಮಕ್ಕಳಿಗೆ ಅದು ಅರ್ಥ ಆಗ್ತಾ ಇಲ್ಲ, ಏನು ಅಂತ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಅವ್ರು ಸುಮ್ಮನೆ ಕೂರಲಿಲ್ವಂತೆ. ಮತ್ತೇನಂತ ಹೇಳಿದರೆ ದರ್ಬೆ ತರಲಿಕ್ಕೆ ಹೇಳಿದ್ರಂತೆ. ದರ್ಬೆಯನ್ನು ಕೈಯಲ್ಲಿಟ್ಕೊಂಡು ತಾವು ಏನೋ ಸಂಕಲ್ಪ ಮಾಡಿದರು. ಅದು ಏನು ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಮಕ್ಕಳು ಅದನ್ನು ಹೇಳ್ತಾರೆ, ನಮಗೆ ಗೊತ್ತಾಗಲಿಲ್ಲ ತಂದೆ ಏನು ಮಾಡಿದರು ಅಂತ. ತಂದೆ ತಾನು ಇಡೀ ಜನ್ಮದಲ್ಲಿ ಏನೇನು ಪಾಪವನ್ನು ಮಾಡಿದ್ದೇನೆ ಎಲ್ಲ ಪ್ರಾಯಶ್ಚಿತ್ತಕ್ಕೋಸ್ಕರ ದಾನ ಮಾಡ್ತೇನೆ ಅಂತ ತಾನು ಈ ರೀತಿ ಸಂಕಲ್ಪವನ್ನು ಮಾಡಿ ಒಂದೊಂದೇ ಇಲ್ಲಿ ಏನು ನಾವು ಇಲ್ಲಿವರೆಗೆ ದಾನಗಳನ್ನು ಕೇಳಿದ್ವು, ಆ ಭೂದಾನ ಅಂದರೆ ಭೂದಾನದ ಬದಲಿಗೆ ಗೋಪೀಚಂದನ, ಗೋದಾನ ಗೋವನಲ್ಲಿ ತೆಲೆಯು, ಅದರ ಬದಲಿಗೆ ತೆಂಗಿನಕಾಯಿ ಅದನ್ನು ದಾನ ಮಾಡ್ಬೋದು. ನಂತರ ತಾನು ಹಿರಣ್ಯ ದಾನ, ರಜತ ದಾನ, ಈ ವಸ್ತ್ರದಾನ ಎಲ್ಲವನ್ನು ಸಂಕಲ್ಪ ಮಾಡಿ ತಾವು ಮುಟ್ಟಿ ತೆಗೆದು ಇಟ್ಟು ಪ್ರಾಣ ಬಿಟ್ಟು ಹೋದ್ರಂತೆ. ಆ ಮಕ್ಕಳು ಹೇಳ್ತಾರೆ, ನಮಗೆ ಗೊತ್ತಾಗಲಿಲ್ಲ, ಆಮೇಲೆ ಅದನ್ನು ನಾವು ಬ್ರಾಹ್ಮಣರಿಗೆಲ್ಲ ದಾನ ಮಾಡಿದ್ವು ಅಂತ. ಹೀಗಾದರೂ ತಾನು ಮಾಡಬೇಕಾದದ್ದು. ಕಡೆಗೆ ಮಗ ತಂದೆಯ ಕೈ ಮುಟ್ಟಿಸಿ ಆದರೂ ಇಟ್ಟು ನಂತರ ದಾನವನ್ನು ಮಾಡಬೇಕಾದದ್ದು. ಯಾವ ರೀತಿಯಿಂದಲಾದರೂ ಅಂತ್ಯಕಾಲದಲ್ಲಿ ದಾನವನ್ನು ಮಾಡಿಸಲೇಬೇಕು ಅಂತ ಈ ದಾನದ ಮಹತ್ವವನ್ನು ಭಗವಂತ ಆ ಗರುಡನಿಗೆ ತಿಳಿಸ್ಕೊಂಡು ಹೋಗ್ತಾನೆ. ಮುಂದೆ ಮಾಡಬೇಕಾದಂತಹ ಕರ್ತವ್ಯ ಏನು ಅಂತ ಭಗವಂತ ಗರುಡನಿಗೆ ತಿಳಿಸ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.